ಭಗವಂತ ಆ ವಸುದೇವ ದೇವಕಿಯರಿರುವಂತಹ ಬಂದೀಖಾನೆಯಲ್ಲೇ ಪ್ರಕಟಗೊಂಡಿದ್ದಾನೆ. ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ರೋಹಿಣಿ ನಕ್ಷತ್ರ ಯುಕ್ತವಾದ ಮಧ್ಯರಾತ್ರಿಯ ಕಾಲ, ಅರ್ಧರಾತ್ರಿ ಕಾಲದಲ್ಲಿ ಅಷ್ಟಮಿ ದಿನ ರೋಹಿಣಿ ನಕ್ಷತ್ರ ಬಂದಾಗ ಅದನ್ನು ಜಯಂತಿ ಅಂತ ಕರೀತಾರೆ. ಅಂತಹ ಮುಹೂರ್ತದಲ್ಲಿ ಭಗವಂತ ತಾನು ಬರ್ತಾ ಇದ್ದಾನೆ, ಪ್ರಕಟಗೊಂಡಿದ್ದಾನೆ. ಹೇಗೆ ಸಾಯಂಕಾಲದಲ್ಲಿ ಚಂದ್ರ ಕಾಣಿಸ್ಕೊಳ್ತಾನೋ ಹಾಗೆ. ಚಂದ್ರ ಹುಟ್ಟಿದ್ದಲ್ಲ, ಕಂಡದ್ದು. ದಿನಾಗಲೂ ಚಂದ್ರ ಕಾಣಿಸ್ತಾನೆ. ಹುಟ್ಟಿದ ಅಂತ ಯಾರಾದರೂ ಅಂತಾರೆ ಚಂದ್ರೋದಯ, ಚಂದ್ರ ಹುಟ್ಟಿದ ಅಂದರೆ ಕಂಡಾಗ ಹುಟ್ಟಿದ ಅಂತ ಕರೆಯೋದು ಒಂದು ವಾಡಿಕೆ ಅಷ್ಟೆ. ನಿಜವಾಗಿ ಚಂದ್ರನಿಗೆ ಹುಟ್ಟಿಲ್ಲ. ಹಾಗೆ ಭಗವಂತನಿಗೆ ಹುಟ್ಟಿಲ್ಲ ಅಂತ ತೋರಿಸ್ಲಿಕ್ಕೆ ತಾಯಿಯಾದ ದೇವಕಿಯ ಗರ್ಭದಿಂದ ಭಗವಂತ ಪ್ರಕಟಗೊಂಡಿದ್ದಾನೆ. ಭಗವಂತ ಬರುವಾಗ ಮಧ್ಯರಾತ್ರಿ ಕಾಲ ಆಗಿತ್ತಂತೆ. ಇಲ್ಲಿ ವಾದಿರಾಜರು ಒಂದು ವಿಶೇಷ ಕಥೆಯನ್ನು ಹೇಳ್ತಾರೆ. ದೇವರು ಮಧ್ಯರಾತ್ರಿ ಯಾಕೆ ಬಂದ? ನಮ್ಮನೆಯಲ್ಲೆಲ್ಲ ಮಕ್ಕಳು ಹುಟ್ಟಿದಾಗ ರಾತ್ರಿ ಯಾಕೆ ಹುಟ್ಟಿದ್ವು, ಬೆಳಗ್ಗೆ ಯಾಕೆ ಹುಟ್ಟಿದ್ರು ಅಂತ ಕೇಳೋ ಹಾಗಿಲ್ಲ. ಯಾಕಂದರೆ ನಾವೆಲ್ಲ ಕಾಲದಿಂದ ಬದ್ಧರು. ಭಗವಂತ ನಮ್ಮನ್ನು ಯಾವ ಕಾಲಕ್ಕೆ ಕಳಿಸ್ತಾನೆ ಆ ಕಾಲಕ್ಕೆ ಬರಬೇಕು. ಅವನು ಕರೆದಾಗ ಹೋಗಬೇಕು, ಬಾ ಅಂದಾಗ ಬರಬೇಕು. ಬರೋದು ಹೋಗೋದು ನಮ್ಮ ಕೈಯಲ್ಲಿಲ್ಲ. ಆದರೆ ನಮ್ಮ ಥರ ಭಗವಂತ ಅಲ್ಲ. ಅವ ಯಾವಾಗ ಬೇಕಾದ್ರೂ ಬರ್ಬೋದಿತ್ತು, ಯಾವಾಗ ಬೇಕಾದರೂ ಬರಬಹುದಾದ ಭಗವಂತ ಮಧ್ಯರಾತ್ರಿ ಬಂದಿದ್ದಾನೆ ಅಂದರೆ ಏನೋ ಒಂದು ಕಾರಣ ಇರಬೇಕು. ಏನು ಕಾರಣ? ವಾದಿರಾಜರು ಹೇಳ್ತಾರೆ, ಯಾರು ರಾತ್ರಿಯ ಕಾಲದಲ್ಲಿ ಸಂಚಾರ ಮಾಡ್ತಿರ್ತಾರೆ ಅವರ ಸಂಹಾರ ಮಾಡಲಿಕ್ಕೆ ನಾನು ರಾತ್ರಿ ಬಂದಿದ್ದೇನೆ. ಈ ಕೆಲವರು ಜಗಳ ಎಲ್ಲ ಮಾಡಿ ವಧೆ ತಿಂದು ಓಡ್ ಹೋಗುವಾಗ ಅಂತಾರೆ, ನಮ್ಮ ಏರಿಯಾಗೆ ಬಾ ನೋಡ್ಕೋತೀನಿ ಅಂತಾರಲ್ಲ. ಅದಕ್ಕೆ ದೇವರೇನು ಮಾಡ್ದ, ನಿಶಾಚರ ಅಂದರೆ ರಾಕ್ಷಸರು, ನಿಶಿ ಅಂದರೆ ರಾತ್ರಿ, ಚರ ಅಂದರೆ ಸಂಚಾರ ಮಾಡೋರು. ರಾತ್ರಿ ಸಂಚಾರ ಮಾಡುವ ದೈತ್ಯರಿಗೆ ರಾತ್ರಿ ಕಾಲದಲ್ಲಿ ತುಂಬ ಪವರ್ ಜಾಸ್ತಿ. ಅದಕ್ಕೆ ದೈತ್ಯರೆಲ್ಲ ಅಂದಿದ್ರಂತೆ, ರಾಮಾವತಾರದಲ್ಲಿ ರಾಮಾಯಣದಲ್ಲಿ ಹಗಲು ಹೊತ್ತು ನಮ್ಮನ್ನು ಕೊಂದದ್ದಲ್ಲ, ನೀ ರಾತ್ರಿ ಬಾ ನೋಡ್ಕೊಳ್ತೀವಿ ಹಿಂದಿದ್ರು. ದೇವರಂದ ರಾತ್ರಿನೇ ಬರ್ತೀನಿ, ಅದೇನು ಮಾಡ್ತಿರೋ ಮಾಡಿ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ರಾತ್ರಿ ಬಂದಂತೆ. ಈ ಕೆಲವರು ಈ ಬೀಟ್ ಪೊಲೀಸ್ನವರು ಅಂತ ಅವ್ರು ರಾತ್ರಿ ಶಿಲ್ಪಿ ಹುಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನೀವು ಯಾಕೆ ರಾತ್ರಿ ಬರ್ತೀರಿ ಅಂದರೆ ಅವ್ರ ಡ್ಯೂಟಿನೇ ಆಗ. ಅಲ್ಲ, ಈಗೇನು ಡ್ಯೂಟಿ? ಕಳ್ಳರು ನಡೆಯೋದು. ಕೃಷ್ಣ ಅಂತ ನನ್ನ ಡ್ಯೂಟಿ ಇರೋದೇ ಈಗ, ಅದಕ್ಕೆ ನಾ ರಾತ್ರಿ ಬಂದೆ ಅಂತ. ಯದ್ಯಪಿ ಕೃಷ್ಣ ಮನಸ್ಸು ಮಾಡಿದರೆ ಬೆಳಗ್ಗೆನೇ ಬರ್ಬೋದಿತ್ತು, ಯಾವಾಗ ಬೇಕಾದ್ರೂ ಬರ್ಬೋದು. ಯಾಕಂದರೆ ಅವನು ಕಾಲಬದ್ಧ ಅಲ್ಲ, ಕಾಲಾತೀತ ತ್ರಿಕಾಲಜ್ಞ. ಅವನು ಕಾಲವನ್ನು ಮೀರಿದವ. ಕಾಲ ಅವನ ಕಾಲ್ ಕೆಳಗಿದೆ, ಕಾಲದ ಕೆಳಗೆ ಭಗವಂತ ಇಲ್ಲ, ಕಾಲವೇ ಅವನ ಕಾಲ್ ಕೆಳಗಿದೆ. ಕಾಲ ಅಂದ್ರೇ ಅವನು ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ ತವ ದಾಸೋಹಂ. ಅವನು ಕಾಲಮೂರ್ತಿ. ಅವನಿಗೆ ಕಾಲದ ನಿಯಮ ಇಲ್ಲ, ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ಹೋಗಬೇಕು ಅಂತಿಲ್ಲ. ಆದರೂ ಅವನು ರಾತ್ರಿ ಬಂದಿದ್ದಾನೆ ಅಂದರೆ ಏನೋ ಒಂದು ಕಾರಣ ಇದೆ. ಅದೇನು ಕಾರಣ? ಯಾರು ರಾತ್ರಿ ಸಂಚಾರ ಮಾಡ್ತಾರೋ ಅವರ ಜೀವಕ್ಕೆ ಸಂಚಕಾರ ತರಲಿಕ್ಕೆ ನಾನು ರಾತ್ರಿ ಬಂದಿದ್ದೇನೆ. ಇನ್ನೊಂದು ಕಥೆ ಏನಂದರೆ, ಜನ ತುಂಬ ಮೈ ಮರೆಯೋದು ರಾತ್ರಿನೇ.
ಬೆಳಗ್ಗೆ ಏನೋ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತೀವಿ, ಸ್ನಾನ ಅಂತೀವಿ, ಸಂಧ್ಯಾ ವಂದನೆ ಅಂತೀವಿ, ದೇವ್ರ ದೀಪ ಅಂತೀವಿ, ದೇವ್ರ ಬತ್ತಿ, ಹೂ ಬತ್ತಿ, ಮಂಗಳಾರತಿ ಬತ್ತಿ ಅಂತೀವಿ, ಏನೋ ಪುರಾಣ ಅಂತೀವಿ, ಹಾಡು ಅಂತೀವಿ, ಏನೋ ಮಾಡ್ತಾ ಇರ್ತೀವಿ. ರಾತ್ರಿ ಏನಿಲ್ಲ, ಎಚ್ಚರಿಕೆನೇ ಇಲ್ಲ, ದೇವರ ಬಗ್ಗೆ ಏನು ನೆನಪಿಲ್ಲ. ದೇವರ ಬಗ್ಗೆ ಇರಲಿ, ನಮ್ಮ ಬಗ್ಗೆನೇ ನಮಗೆ ಮೈ ಮೇಲೆ ಜ್ಞಾನ ಇರಲ್ಲ. ನಿದ್ದೆ ಮಾಡಿದಾಗ ಯಾರಿಗಾರು ಮೈ ಮೇಲೆ ಜ್ಞಾನ ಇರುತ್ತಾ? ಹಾಗಾದರೆ ನಾವು ಪ್ರಜ್ಞಾಹೀನರಾಗೋದು, ಬುದ್ಧಿ ಕಳ್ಕೊಳ್ಳೋದು ಯಾವ ಕಾಲದಲ್ಲಿ? ರಾತ್ರಿ. ಅದಕ್ಕೆ ನಾನು ರಾತ್ರಿನೇ ಬರ್ತೀನಿ ಇಂದ. ದೇವರಂತಾನೆ ನಾನು ರಾತ್ರಿ ಬರಲಿಕ್ಕೆ ಇನ್ನೊಂದು ದೊಡ್ಡ ಕಾರಣ ಇದೆ. ಈ ತುಂಬ ಜನ ದೇವರ ಭಕ್ತ ನಾನು ಅಂತ ನಾಟಕ ಹೊಡಿತಾ ಇರ್ತಾರೆ. ನಾವು ಭಾರಿ ದೈವಿಕರು, ದೈವ ಭಕ್ತರು, ಹೀಗೆಲ್ಲ ನಾಟಕ ಮಾಡ್ತಿರ್ತಾರೆ. ದೇವರಂತಾನೆ ನನ್ನ ಭಕ್ತರು ಯಾರು ಹೌದು ಯಾರು ಅಲ್ಲ ತೋರಿಸ್ಲಿಕ್ಕೆ ನಾನು ರಾತ್ರಿ ಬಂದದ್ದು ಅಂತ. ನಾನು ಬಂದಾಗ ಯಾರು ಎದ್ದಿರ್ತಾರೋ ಅವರು ನನ್ನ ಭಕ್ತರು, ಯಾರು ನಾನು ಬಂದಾಗ ಮಲಗಿರ್ತಾರೆ ಅವರು ನನ್ನ ಭಕ್ತರಲ್ಲ. ಅದೇನಾಯಿತು, ದೇವಕಿ ದೇವಿ 8ನೇ ಗರ್ಭ ಅಂತ ಗೊತ್ತಾದಾಗ ಕಂಸ ಎಂದೂ ನಿದ್ದೆ ಮಾಡದಂತಹ ಸೈನಿಕರನ್ನು ಆ ಬಂದಿಖಾನೆಯ ಸುತ್ತ ಇಟ್ಟ. ನೀವೇನಾರು ಎಚ್ಚರ ತಪ್ಪಿ ನಿದ್ದೆ ಮಾಡಿಬಿಟ್ರೆ ಮಗು ಎಕ್ಸ್ಚೇಂಜ್ ಆಗ್ಬೋದು, ಮಗು ಹುಟ್ಟಿದ ತಕ್ಷಣ ನನಗೆ ಸುದ್ದಿ ಕೊಡಬೇಕು, ನಾನು ಆ ಮಗುವನ್ನು ಕೊಂದು ಮೃತ್ಯುಂಜಯನಾಗ್ತೇನೆ ಅಂತ ಕಂಸ ಎಂದೆಂದೂ ನಿದ್ದೆ ಮಾಡದಂತಹ ಸೈನಿಕರನ್ನು ಸುತ್ತಲೂ ಇಟ್ಟಿದ್ದ. ಅವ್ರು ನಿದ್ದೆನೇ ಮಾಡೋಲ್ಲಂತ, ಅಂಥವ್ರಿಗೂ ನಿದ್ದೆ ಬಂದ್ಬಿಡ್ತು ಕೃಷ್ಣ ಹುಟ್ಟೋ ಕಾಲಕ್ಕೆ. ಇದ್ರ ತಾತ್ಪರ್ಯ ಏನು ಗೊತ್ತಾ? ನಮಗೂ ಎಷ್ಟೋ ಸತಿ ಮನೆಗೆ ಹೋದ್ರೆ ನಿದ್ದೆ ಬರಲ್ಲ, ಪುರಾಣದಲ್ಲಿ ಅಂದರೆ ಒಳ್ಳೆ ನಿದ್ದೆ ಬರುತ್ತೆ. ಕೃಷ್ಣನ್ ನೋಡೋ ಯೋಗ್ಯತೆ ಇಲ್ಲದವರು ಎಷ್ಟೇ ಕಣ್ಣು ಬಿಟ್ಕೊಂಡು ಕೂತರೂ ದರ್ಶನ ಕೊಡೋಲ್ಲ. ಆಮೇಲೆ ನಿದ್ದೆ ಮಾಡೋದು ನಾವಲ್ಲ, ಅವನು ಕೊಡೋದು. ಅವನು ಕೊಟ್ಟರೆ ಉಂಟು, ಇಲ್ದಿದ್ರಿಲ್ಲ. ಹಾಸಿಗೆ ನಾವು ಹಾಸ್ಕೊಳ್ಬಹುದು, AC ಆನ್ ಮಾಡ್ಕೊಳ್ಬೋದು, ಫ್ಯಾನ್ ಹಾಕ್ಕೊಳ್ಬೋದು, ಇವೆಲ್ಲ ನಾವು ಮಾಡಬಹುದು. ಆದರೆ ನಿದ್ದೆ ಅದು ನಾವು ಮಾಡೋದಲ್ಲ, ಅದು ಅವನು ಕೊಡೋದು. ಯಾರಿಗೆ ತನ್ನನ್ನು ನೋಡುವ ಯೋಗ್ಯತೆ ಇಲ್ಲ ಅವರಿಗೆಲ್ಲ ನಿದ್ದೆ ಕೊಟ್ಬಿಟ್ಟ. ಅದಕ್ಕೆ ಅವರು ನಿದ್ದೆ ಮಾಡಲಿ ಅಂತಲೇ ದೇವರು ಕಾದು 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 ಅವರೆಲ್ಲರ ಕಣ್ಣು ಬಲವಂತವಾಗಿ ಮುಚ್ಚಿದ ಮೇಲೆ ಕೃಷ್ಣ ಹುಟ್ಟಿ ಬಂದ. ಕೃಷ್ಣ ಅಂದ, ನೋಡಿ ನಾ ಬಂದಾಗಲೂ ಎದ್ದಿರೋರು ಯಾರಂದರೆ ವಸುದೇವ ದೇವಕಿ, ಅವರು ದೇವತೆಗಳು. ನಾ ಬಂದಾಗ ಮಲಗಿದವರು ನೋಡಿ ಯಾರು? ಕಂಸನ್ ಕಡೆಯವರು. ಇದು ಯಾವಾಗಲೂ ನಡೆದಿದ್ದ ಕತೆ ಅಲ್ಲ, ಈ ಪ್ರತಿ ವರ್ಷ ನಡೆಯೋ ಕತೆ. ಪಂಚಾಂಗದಲ್ಲಿ ಕೃಷ್ಣಾಷ್ಟಮಿ 11:40 ಚಂದ್ರೋದಯ, 11:50 ಅರ್ಘ್ಯ ಅಂದಾಗ ನಾವು 9ವರೆಗೆ ತಿಂದು 10ವರೆಗೆ ಲಾಕ್ ಮಾಡಿ ಲೈಟ್ ಆರಿಸಿ ಮಲಗಿಬಿಟ್ರೆ ಕೃಷ್ಣ ಬರ್ತಾನೆ, ಕಂಸನ್ ಕಡೆಯವರು ಅಂತ ಬೋರ್ಡ್ ಹಾಕಿ ಹೋಗ್ಬಿಡ್ತಾನೆ. ದೇವರಿಗಾಗಿ ಕಾದು ಕುಳಿತವ ವಸುದೇವ. ವಸು ಅಂದರೆ ಭೂಮಿ, ದೇವ ಅಂದರೆ ಬ್ರಾಹ್ಮಣ. ನೀನು ಬ್ರಾಹ್ಮಣನ, ಹಾಗಾದರೆ ದೇವರು ಬರೋವರೆಗೂ ಕಾಯಿ. ದೇವರು ಬರುವ ತನಕ ಕಾಯುವವನೇ ಭಗವಂತನ ಭಕ್ತ. ಅದೇ ನೋಡಿ, ನಮ್ಮ ಮಕ್ಕಳು ಅಮೇರಿಕಾಯಿಂದ ಬರ್ತಾರೆ ಅಂದರೆ 2 ಗಂಟೆ ಆದರೂ ಕಾಯ್ಕೊಂಡಿದ್ದು ಹೋಗಿ ಕರ್ಕೊಂಡು ಬರ್ತೀವಿ. ಮೋಕ್ಷ ಕೊಡುವ ಮುಕುಂದ ವರ್ಷಕ್ಕೆ ಒಂದೇ ದಿನ ಬಂದರೂ ಅವನು ಬರೋಕ್ಕೆ ಮುಂಚೆ ತಿಂದು ಮಲಗ್ತೀರಿ ಅಂದರೆ ಭಗವಂತ ಅಂತಾನೆ, ಇಡೀ ವರ್ಷ ನಾನು ಭಕ್ತ, ನಾನು ದೇವರ ಭಕ್ತ, ನಾನು ಭಾರೀ ಮಡಿವಂತ, ಹಾಗೆ ಹೀಗೆ ಹೇಳೋರಿಗೆಲ್ಲ ವರ್ಷದಲ್ಲಿ ಒಂದಿನ ದೇವರು ಟೆಸ್ಟ್ ಮಾಡ್ತಾನೆ. ನೀವು ಎದ್ದಿದ್ರೆ ನನ್ನ ಕಡೆಯವರು, ಇನ್ನು 1 ವರ್ಷ ನಿಮಗೆ ಲೈಸೆನ್ಸ್, ಮುಂದಿನ ವರ್ಷ ಬರುವ ತನಕ ನೀವೇನು ಬೇಕಾದ್ರೂ ಮಾಡಿ, ನಾನು ಮುಂದಿನ ವರ್ಷ ಬಂದಾಗಲೂ ಎದ್ದು ಕೂತ್ಕೋಬೇಕು. ಇದು ಭಗವಂತನ ಕರಾರು. ಯಾರು ನನ್ನ ಭಕ್ತರು ಹೌದು, ಯಾರು ನನ್ನ ಭಕ್ತರಲ್ಲ ಪ್ರೂವ್ ಮಾಡಲಿಕ್ಕೆ ನಾನು ಮಿಡ್ನೈಟ್ ಬರ್ತೀನಿ ಅಂತ ಭಗವಂತ ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿರ್ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ ಸರ್ವ ಪಾಪ ಪ್ರಣಾಶನಂ. ಅಲ್ಲಿಯ ತನಕ ಮಾಡಿದ ಎಲ್ಲ ಪಾಪಗಳು ಭಗವಂತನ ದರ್ಶನ ಆದರೆ ಹೋಗಿಬಿಡುತ್ತೆ. ಅವನ ದರ್ಶನ ಮಾಡೋಕ್ಕೆ ಮುಂಚೆ
ಪಾಪದ ಸಮೇತ ಹೊದಿಗೆ ಹಾಕ್ಕೊಂಡು ಮಲ್ಕೊಂಡ್ಬಿಟ್ರೆ ಪಾಪ ಹೋಗೋದೇ ಇಲ್ಲ. ಇಡೀ ವರ್ಷ ಮಾಡಿದ ಪಾಪವನ್ನು ಕಳೆದುಕೊಳ್ಳುವ ದಿನ ಯಾವುದದು? ಜಯಂತಿ ಮುಹೂರ್ತ. ಆ ಮುಹೂರ್ತ ಕಾದು ಅಲ್ಲಿಯ ತನಕ ಭಗವಂತನ ಗುಣಗಾನ ಮಾಡ್ತಾ ಅವನ ಕಥೆಯನ್ನು ಕೇಳ್ತಾ ಕೇಳ್ತಾ ಯಾರ ಕಾಲವನ್ನು ಕಳೀತಾರೆ ಅವರು ಇಡೀ ವರ್ಷದಲ್ಲಿ ಮಾಡಿದ ಎಲ್ಲ ಪಾಪವನ್ನು ಕಳ್ಕೊಳ್ತಾರೆ. ಹಾಗಾಗಿ ಭಗವಂತ ಮಧ್ಯರಾತ್ರಿ ಕಾಲದಲ್ಲಿ ಬಂದ. ಇನ್ನೂ ಒಂದೇನೆಂದರೆ, ಈ ರಾಮ ಕೃಷ್ಣ ಬೇರೆ ಬೇರೆ ಅಂತ ತಿಳ್ಕೊಳ್ಳಿ ಅಂತ ರಾತ್ರಿ ಬಂದ. ಈ ಕೆಲವರು ರಾಮ ಮತ್ತು ಕೃಷ್ಣ ಒಂದೇ, ಭಗವಂತನ ರೂಪಕ್ಕೆ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ, ಇದು ನಮ್ಮ ಆಚಾರ್ಯರ ಸತ್ಸಿದ್ಧಾಂತ. ಭಗವಂತನ ಮತ್ಸ್ಯಾವತಾರ, ಕೂರ್ಮಾವತಾರ ಯಾವುದಕ್ಕೂ ಭೇದ ಇಲ್ಲ, ಎಲ್ಲ ಒಬ್ಬನೇ ಭಗವಂತ. ಅಯೋಗ್ಯರು ದೇವರ ರೂಪಕ್ಕೆ ಭೇದ ತಿಳ್ಕೊಳ್ತಾರೆ. ರಾಮನೇ ಬೇರೆ, ಕೃಷ್ಣನೇ ಬೇರೆ. ಅವರು ಹಾಗೆ ತಿಳ್ಕೊಳ್ಬೇಕು, ಅವರು ಸರಿಯಾಗಿ ತಿಳ್ಕೊಳ್ಬಾರ್ದು. ಇದು ಭಗವಂತನ ಇಚ್ಛೆ. ಅದಕ್ಕೆ ಭಗವಂತ ಅಸಜ್ಜನರಿಗೆ ತಪ್ಪು ಗ್ರಹಿಕೆ ಬರಲಿ ಅಂಥೇಳಿ ನೋಡಿ, ರಾಮಾವತಾರದಲ್ಲಿ ರಾಮ ಚೈತ್ರ ಮಾಸದಲ್ಲಿ ಹುಟ್ಟಿದ್ರೆ ಕೃಷ್ಣ ಅಂದ ನಾನು ಶ್ರಾವಣ ಮಾಸದಲ್ಲಿ ಹುಟ್ಟುತ್ತೀನಿ ಅಂತ. ರಾಮ ಶುಕ್ಲ ಪಕ್ಷದಲ್ಲಿ ಹುಟ್ಟಿದ್ರೆ ಕೃಷ್ಣ ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟುತ್ತೀನಿ ಇಂದ. ರಾಮ ಬೆಳಗ್ಗೆ ಹುಟ್ಟುತ್ತೀನಿ ಅಂದರೆ ನಾನು ರಾತ್ರಿ ಹುಟ್ಟುತ್ತೀನಿ ಇಂದ. ರಾಮ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟುತ್ತೀನಿ ಅಂದರೆ ನಾನು ರೋಹಿಣಿ ನಕ್ಷತ್ರ ಹುಟ್ಟುತ್ತೀನಿ ಇಂದ. ಒಂದು ಕೂಡ ಒಂದಕ್ಕೊಂದು ಸಂಬಂಧವೇ ಇಲ್ಲ, ಕ್ವೈಟ್ ಆಪೋಸಿಟ್. ರಾಮನೇ ಬೇರೆ, ಕೃಷ್ಣನೇ ಬೇರೆ. ಹೀಗೆ ತಿಳ್ಕೊಂಡು ಅಂಧಂತಮಸ್ಸಿಗೆ ಹೋಗಲಿ ಅಂತಾನೆ ಭಗವಂತ ರಾತ್ರಿ ತಾನು ಅವತಾರ ಮಾಡಿದ್ದಾನೆ. ಪ್ರಥಾಂ ಯಶೋದಾ ಸುತಾ ಇತ್ಯುದಾರ ಕರಿಷ್ಯಮಾಣೋ ಜನನೀಮಿವಾನ್ಯಂ ಸದೇವಕೀ ಗರ್ಭ ಭವೋನು ಗೃಹ್ಣನ್ ತಥಾ ನರೋಹಿಣ್ಯುದಯ ಪ್ರಸಿದ್ಧಿಂ. ಹಿಂದೆ ಹೇಳಿದ ಹಾಗೆ 3 ಜನ ತಾಯಂದರು ಭಗವಂತನನ್ನ ಮಗನನ್ನಾಗಿ ತಪಸ್ಸು ಮಾಡಿ ಕೇಳಿದ್ದಾರೆ. ನಂದಗೋಪನ ಹೆಂಡತಿಯಾದ ಯಶೋದೆ ಕೃಷ್ಣನ ಬಾಲಲೀಲೆಯನ್ನು ನೋಡಲಿಕ್ಕೆ ತಪಸ್ಸು ಮಾಡಿದ್ದಾಳೆ. ದೇವಕಿ ಭಗವಂತನನ್ನ ಗರ್ಭದಲ್ಲಿ ಧಾರಣೆ ಮಾಡಬೇಕು ಪ್ರಾರ್ಥನೆ ಮಾಡಿದ್ದಾಳೆ. ರೋಹಿಣಿ ನನಗೂ ಮಗನಾಗಿ ಬರಬೇಕು ದೇವರು ಅಂತ ಕೇಳಿದ್ದಾಳೆ. ಅದಕ್ಕೆ ಒಂದೇ ಬಾರಿ 3 ಜನರ ವರವನ್ನು ಕೂಡ ಭಗವಂತ ಸಾರ್ಥಕ ಮಾಡಿದ. ರೋಹಿಣಿ ಎನ್ನುವ ನಕ್ಷತ್ರದಲ್ಲಿ ಹುಟ್ಟಿದ ಆ ಅಮ್ಮಂಗೆ ಕೀರ್ತಿ ಕೊಟ್ಟ. ದೇವಕಿಯ ಗರ್ಭದಲ್ಲಿ ಬೆಳೆದಂತೆ ಮಾಡಿದ. ದೇವಕಿಗೆ ಜನನ ಸಮಯದಲ್ಲಿ ತನ್ನ ಚತುರ್ಭುಜದ ರೂಪವನ್ನು, ಮುದ್ದಾದ ಮುದ್ದು ಕೂಸಿನ ರೂಪವನ್ನು ತೋರಿಸಿದ. ಅವಳಿಗೊಂದು ಸಂತೋಷ ಆಯಿತು. ಹುಟ್ಟಿದ ತಕ್ಷಣ ಯಶೋದೆ ಮನೆಗೆ ಹೋದ. ಅವಳಿಗೆ ಬೆಳಗಾಗಿ ಎದ್ದ ತಕ್ಷಣ ತನ್ನ ಮಡಲಲ್ಲಿ ಬಂಗಾರದ ಕೂಸು ಮಲಗಿತ್ತು. ಅವಳಿಗೂ ಖುಷಿ ಆಯಿತು. ಹೀಗಾಗಿ 3 ಜನರಿಗೆ ತಾಯಿ ಎನ್ನುವ ಕೀರ್ತಿಯನ್ನು ಭಗವಂತ ಕೊಡುವ ಸಲುವಾಗಿ ಭಗವಂತ ಅಲ್ಲಿ ಅವತಾರ ಮಾಡಿದ್ದಾನೆ. ಯದಾ ಹರಿಪ್ರಾದುರಬುತ್ಕುಲಾಭಿಃ ತದಾ ಸಮಾಯುವ್ಯಯಾಂಶ್ಚ ಚಂದ್ರಃ ಪ್ರಿಯಾ ಪ್ರಿಯಾಪ್ತ್ಯೇವ ನಿಜನ್ವಯೋತ್ತ ಮುಕುಂದ ವಕ್ತ್ರೇಂದ್ರು ಕಲಾವಲೋಕಾತ್. ಯಾವಾಗ ಭಗವಂತ ಕೃಷ್ಣ ರೂಪದಿಂದ ಪ್ರಕಟನಾಗಿದ್ದಾನೆ, ಆಗ ಚಂದ್ರನ ಮುಖದ ಕಾಂತಿ ಡೌನ್ ಆಯ್ತಂತೆ. ಅಲ್ಲಿ ತನಕ ಜನ ಚಂದ್ರನ್ನ ಹೊಗಳ್ತಾ ಇದ್ರು. ಯಾರ್ದಾರು ಮುಖ ಚೆನ್ನಾಗಿದ್ದರೆ ಏನನ್ನೋರು, ಅವ್ರ ಮುಖ ಚಂದ್ರನಂತಿದೆ ಅಂತ. ಚಂದ್ರ ಅಂದರೆ ಆಹ್ಲಾದ ಕೊಡುವವ, ತಂಪನ್ನು ಕೊಡುವವ, ಬೆಳದಿಂಗಳ ಪುಂಜ. ಅದು ಚೆನ್ನಾಗಿ ಯಾರ್ದಾದ್ರೂ ಮುಖ ಇದ್ದರೆ ಚಂದ್ರನಂತೆ ಮುಖ ಅನ್ನೋರು. ಆದರೆ ಕೃಷ್ಣನ್ ನೋಡಿದ ಚಂದ್ರನಿಗನ್ನಿಸ್ತು, ಇನ್ಮೇಲೆ ನನ್ನ ಮುಖ ಯಾರೂ ಹೇಳೋದೇ ಇಲ್ಲ. ಯಾಕೆಂದರೆ ನನಗಿಂತೂ ಯಾರ ಮುಖ ಚೆನ್ನಾಗಿದೆ? ಕೃಷ್ಣಂದು. ಯಾಕೆ? ಸುಂದರಕ್ಕೆ ಸುಂದರ. ಉದ್ಭವ ಸುಂದರ ಸುಂದೋ ರತ್ನನಾಭಸ್ಸುಲೋಚನ. ಭಗವಂತನಿಗೆ ಸುಂದರ ಅಂತ ಹೆಸರು. ನಿಜವಾಗಿ ಸುಂದರ ಅಂದರೆ ಅವನೇ. ಸೌಂದರ್ಯ ಸಾರೈಕ ರಸಂರಮಾಪತೆ. ಭಗವಂತನ ಸೌಂದರ್ಯಕ್ಕೆ ಎಕ್ಸಾಂಪಲ್ಲೇ ಇಲ್ಲ, ಫಾರ್ ಎಕ್ಸಾಂಪಲ್ ಅಂತ ಕೊಡಲಿಕ್ಕಿಲ್ಲೇ ಇಲ್ಲ. ಮೊದಲು ಕೃಷ್ಣ ಹುಟ್ಟುವ ಸುದ್ದಿ
ದೇವತೆಗಳಿಗೆ ಗೊತ್ತಾಗಿತ್ತು, ಭೂಲೋಕಕ್ಕೆ ಮೊದಲು ಗೊತ್ತಿಲ್ಲ, ದೇವತೆಗಳಿಗೆ ಗೊತ್ತಿತ್ತು. ಆ ದೇವತೆಗಳಲ್ಲಿ ಒಬ್ಬ ಚಂದ್ರ. ಚಂದ್ರನಿಗೆ ಏನಂತ ಗೊತ್ತಾಯಿತು, ದೇವರು ನಮ್ಮ ವಂಶದಲ್ಲಿ ಹುಟ್ಟುತ್ತಾನೆ, ಚಂದ್ರ ವಂಶದಲ್ಲಿ ಹುಟ್ಟುತ್ತಾನೆ. ಚಂದ್ರನಿಗೆ ಇಷ್ಟು ಖುಷಿ ಆಯಿತು, ನಮ್ಮ ವಂಶದಲ್ಲಿ ದೇವರು ಬರ್ತಾ, ಅದಕ್ಕಿಂತ ಇನ್ನೇನು ಬೇಕು. ನಮ್ಮ ಫ್ಯಾಮಿಲಿಲಿ ಯಾರೋ ಒಬ್ರು ರ್ಯಾಂಕ್ ಬಂದುಬಿಟ್ರೇ ಏನೋ ಫೋಟೋ ಊರಲ್ಲಿ ಹಿಡ್ಕೊಂಡು ತೋರಿಸ್ತೀವಿ. ಮೋಕ್ಷ ಕೊಡುವ ಮುಕುಂದನೇ ನಮ್ಮ ಫ್ಯಾಮಿಲಿಲಿ ಬರುವಾಗ ಎಷ್ಟು ಖುಷಿ ಆಗಿರಬೇಡ, ಭಾರಿ ಆನಂದ ಆಯಿತು. ಅದಕ್ಕೇನು ಕಾರಣ ಅಂದರೆ, ಈ ಕೃಷ್ಣಾವತಾರದ ಹಿಂದಿನ ಅವತಾರ ಯಾವುದು? ರಾಮಾವತಾರ. ರಾಮ ನಿಮಗೆಲ್ಲ ಗೊತ್ತಿದೆಯಲ್ಲ, ಚಂದ್ರ ಬೇಕೆಂದು ಹಠ ಮಾಡಿದ. ಚಂದ್ರ ರಾಮನ ಮುಂದೆ ಬಂದ. ರಾಮಂಗೆ ಚಂದ್ರ ಕೇಳ್ದ, ನಿನ್ನ ಹೆಸರೇನು ಅಂತ. ಅದಕ್ಕೆ ರಾಮ ಅಂದ, ನನ್ನ ಹೆಸರು ರಾಮಚಂದ್ರ. ಚಂದ್ರಂಗೆ ಭಾರೀ ಬೇಜಾರಾಯಿತು. ಚಂದ್ರ ಅಂದ, ನೀನು ಹುಟ್ಟಿದ್ದು ಸೂರ್ಯವಂಶ, ಹೆಸರು ಪಕ್ಕ ಸರ್ನೇಮ್ ಏನು ಇಟ್ಕೋಬೇಕು, ರಾಮ್ ಸೂರ್ಯ ಅಂತ ಇಟ್ಕೋಬೇಕೇ ವಿನ ಹುಟ್ಟಿದ್ದು ಅವನ ವಂಶದಲ್ಲಿ ಇಟ್ಕೊಳ್ಳೋದು ನಮ್ಮ ಹೆಸರು, ಏನು ಮೋಸ ಕೃಷ್ಣ ಅಂತ ಚಂದ್ರ ಅಂದ. ಅದಕ್ಕೆ ರಾಮ ಚಂದ್ರನಿಗಂದ, ನಾನು ನನ್ನ ಹೆಸರಿನ ಮುಂದೆ ನಿನ್ನ ಹೆಸರು ಯಾಕೆ ಇಟ್ಕೊಂಡೆ ಅಂದರೆ, ನಾನು ಮುಂದೆ ನಿನ್ನ ವಂಶದಲ್ಲಿ ಹುಟ್ಟುತ್ತೇನೆ ಅಂತ ತಿಳಿಸ್ಲಿಕ್ಕೆ ನಿನ್ನ ಹೆಸರು ಇಟ್ಕೊಂಡಿದ್ದೇನೆ. ಹೀಗಾಗಿ ರಾಮಾವತಾರ ಕಾಲದಲ್ಲಿಯೇ ಚಂದ್ರನಿಗೆ ಗೊತ್ತಿತ್ತು ನೆಕ್ಸ್ಟ್ ಅವತಾರ ನನ್ನ ವಂಶದಲ್ಲಿ. ಹೀಗಾಗಿ ರ್ಯಾಂಕ್ ಬರೋದು ಮೊದಲೇ ಗೊತ್ತಾಗ್ಬಿಟ್ರೆ ಎಷ್ಟು ಖುಷಿ ಆಗಿಬಿಡುತ್ತಲ್ಲ. ಹಾಗೆ ನಮ್ಮ ವಂಶದಲ್ಲಿ ಕೃಷ್ಣ ಹುಟ್ಟುತ್ತಾನೆ ಅಂತ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನವೇ ಚಂದ್ರನಿಗೆ ಗೊತ್ತಿತ್ತು. ಹೀಗಾಗಿ ಅವನು ದೊಡ್ಡದಾಗಿ ಹುಣ್ಣಿಮೆ ದಿನ ಭಾರೀ ದೊಡ್ಡವನಾಗಿ ಬಂದ್ಬಿಟ್ಟ. ಹುಣ್ಣಿಮೆ ದಿನ ಚಂದ್ರ ಪೂರ್ಣ ಇರ್ತಾನೆ, ಹಿರಿ ಹಿಗ್ಗಿಬಿಟ್ನಂತೆ. ಯಾರಾದರೂ ತುಂಬ ಸಂತೋಷದಲ್ಲಿದ್ದರೆ ಅವ್ರ ಮುಖ ಅರಳತ್ತೆ. ಚಂದ್ರನ ಮುಖ ಅರಳಿತ್ತು. ಯಾಕೆ? ಕೃಷ್ಣ ನಮ್ಮ ವಂಶದಲ್ಲಿ ಹುಟ್ಟುತ್ತಾನೆ ಅಂತ. ಆಮೇಲೆ ಹುಟ್ಟಿದ ಮೇಲೆ ಕೃಷ್ಣನ ನೋಡಿದ ಮೇಲೆ ಅವನಿಗನ್ನಿಸ್ತಂತೆ, ಅಯ್ಯೋ ಇವನು ನಮ್ಮ ವಂಶದಲ್ಲಿ ಹುಟ್ಟುಬಿಟ್ಟ, ಇವನು ಮುಂದೆ ನನ್ನ ಮುಖದ ಕಾಂತಿ ಇನ್ಮೇಲೆ ಕೆಲಸಕ್ಕೆ ಬರೋಲ್ಲ ಅಂತ ಅದೇ ಕೊರಗಂತವನಿಗೆ, ಚಂದ್ರನಿಗೆ. ಅದಕ್ಕೆ ಕೃಷ್ಣ ಪಕ್ಷದಲ್ಲಿ ಸಣ್ಣಗಾಗಿ ಕೃಷ್ಣ ಹುಟ್ಟೋ ದಿನ ಭಾರೀ ಸಣ್ಣಗಾಗ್ಬಿಟ್ಟ, ಅಷ್ಟಮಿ ಚಂದ್ರ. ಕಡೆಗೆ ಇವನು ಮುಂದೆ ನಾನಲ್ಲ ಅಂತ ತೋರಿಸ್ಲಿಕ್ಕೆ ಅಮಾವಾಸ್ಯೆ ದಿನ ಮಾಯನೇ ಆಗ್ಬಿಟ್ನ. ದೇವರ ಮುಂದೆ ನಮ್ಮದೇನಿಲ್ಲ, ಏತರವ ನಾನಯ್ಯ ನಿನ್ನ ಮುಂದೆ ಅನ್ನುವಂತೆ ಭಗವಂತ ತಾನು ಸೌಂದರ್ಯವನ್ನು ತೋರಿಸಿದ್ದಾನೆ. ತದೈವ ಗಂಧರ್ವ ಗಣ ಜಗೂಹೂತಂ ತಿಲೋತ್ತಮಾದ್ಯಾನಂದ ತದೈವ ಸ್ವಗೀತ ನಾಟ್ಯೇನ ವಿಜೇಷ್ಯಮಾಣಂ ತಮತ್ಕಾತ್ ಕರ್ತುಮಿವಾಶು ಬಾಲ್ಯೇ. ಕೃಷ್ಣ ಪರಮಾತ್ಮ ಏನು ಶಂಕುಚಕ್ರ ಗದಾಪಾಣಿಯಾಗಿ ಪ್ರಕಟಗೊಂಡಿದ್ದಾನೆ. ವಸುದೇವ ದೇವಿಕೆಯರು ಸ್ತೋತ್ರ ಮಾಡಿದ್ದಾರೆ. ವಸುದೇವ ದೇವಿಕೆಯರಿಗೆ ಮುಂದೆ ಮಾಡಬೇಕಾದ ಕರ್ಮವನ್ನೆಲ್ಲ ಭಗವಂತ ಆಜ್ಞೆ ಮಾಡಿದ. ವಸುದೇವ ಕೃಷ್ಣನಿಗಂದ, ಸ್ವಾಮಿ ನಾನು 12,000 ವರ್ಷ ತಪಸ್ ಮಾಡಿ ನೀನು ನನ್ನ ಮಗನಾಗಿ ಬರಬೇಕು ಅಂತ ಕೇಳಿದ ನಿಜ. ನೀನು ನನಗೆ ಮಗನಾಗಿ ಬರುವಾಗ 4 ಕೈ ಶಂಕುಚಕ್ರ 6 ಅಡಿ ಬಂದುಬಿಟ್ರೆ ನಿನ್ನೆ ಎತ್ಕೊಂಡು ಮಗ ಅಂತ ಯಾರಿಗೆ ತೋರಿಸ್ತೀವಿ? ಅದು ಅಲ್ಲದೆ ನಿನ್ನ ಅಲೌಕಿಕವಾದ ಈ ರೂಪವನ್ನು ನೋಡುವ ಯೋಗ್ಯತೆ ಈ ಕಣ್ಣಿಗಿಲ್ಲ, ದಯಮಾಡಿ ಉಪಸಂಹಾರ ಮಾಡು ಅಂತ ದೇವರನ್ನು ಕೈ ಮುಗಿದು ಕೇಳ್ಕೊಂಡ ವಸುದೇವ. ನಾನು ಪುಟ್ಟ ಮಗುವಿನ ರೂಪದಲ್ಲಿ ನಿನ್ನನ್ನು ನೋಡಬೇಕು ಅಂತ ಬಯಸ್ತೇನೆ ಎಂದ. ಕೃಷ್ಣ ಅಂದ, ನಾನು ಬರುವಾಗಲೇ ಮಗು ಥರ ಬರ್ಬೋದಿತ್ತು, ಶಂಕುಚಕ್ರ ಹಿಡ್ಕೊಂಡು ಬಂದರೆ ನೀನು ನನ್ನ ಮಗ ಅಂತ ತಿಳ್ಕೊಳ್ತೀಯ, ನಾನು ಏನೂ ಹಿಡ್ಕೊಂಡು ಬರ್ದೆ ಮಗುವಾಗೇ ಬಂದುಬಿಟ್ರೆ ನನ್ನ ಬಗ್ಗೆ ನಿನಗೆ ಸರಿಯಾದ ಜ್ಞಾನ ಬರೋಲ್ಲ ಅಂತ ತಿಳಿಸ್ಲಿಕ್ಕೆ ನಾನು ಕೇವಲ ನಿನ್ನ ಮಗ ಅಲ್ಲ, ಜಗತ್ತಿನ ತಂದೆ ನಾನು ಅನ್ನೋ ನೆನಪು ನಿನಗಿರಲಿ, ಅದಕ್ಕೆ ನಾನು ನನ್ನ ಈ ಅತ್ಯದ್ಭುತ ರೂಪವನ್ನು ತೋರಿಸಿದ್ದೇನೆ. ನೀವು ದಂಪತಿಗಳು ಮಾಡಿದ ತಪಸ್ಸು ಹಾಳಾಗಬಾರ್ದು. ನನ್ನ ದರ್ಶನದ ಮುಖ್ಯ ಫಲ ಮೋಕ್ಷ. ನೀವು ಯಾವ ಕಾಲದಲ್ಲಿಯೂ ನನ್ನನ್ನು ನೀವು ಕೇಳಲಿಲ್ಲ,
ನನ್ನ ತಪಸ್ಸು ಮಾಡಿದ್ರಿ, ನಾನು ಬಂದೆ, ನೀ ಮಗ ಆಗಬೇಕು ಅಂತ ಕೇಳಿದ್ರೆ ವಿನಃ ಮೋಕ್ಷ ಆಗಬೇಕು ಅಂತ ಕೇಳಲಿಲ್ಲ. ನನ್ನನ್ನು ಏನೋ ಕೇಳಬೇಡಿ, ನನ್ನನ್ನು ಕೇಳೋದಾದರೆ ಸಂಸಾರದ ಬಂಧನದಿಂದ ಬಿಡುಗಡೆ ಮಾಡು ಅಂತ ಕೇಳಬೇಕು. ಆದ್ದರಿಂದ ನೀವಿಬ್ಬರು ಕೆಲವು ಕಾಲ ನನ್ನನ್ನು ಮಗ ಅಂತ ಪ್ರೀತಿ ಮಾಡಿ, ನನ್ನ ಮಹಿಮೆ ಶ್ರವಣ ಮಾಡಿದ ಮೇಲೆ ಇವನು ಮಗ ಅಲ್ಲ ಜಗತ್ತಿಗೆ ತಂದೆ ಅಂತ ಭಕ್ತಿ ಮಾಡಿ, ಕೆಲವು ಕಾಲ ಪ್ರೀತಿ ಕೆಲವು ಕಾಲ ಭಕ್ತಿ ಮಾಡಿ ನನ್ನ ಲೋಕಕ್ಕೆ ಬರುವಿರಂತೆ ಅಂತ ಭಗವಂತ ಅವ್ರಿಗೆ ಅನುಗ್ರಹ ಮಾಡ್ದ. ಆ ತಂದೆ ತಾಯಿಗಳ ಪ್ರಾರ್ಥನಾನುಸಾರವಾಗಿ ಅವರಿಬ್ಬರು ನೋಡ್ತಿರುವಾಗೆ ಆ ಮಗುವಿನ ಮೈಮೇಲಿನ ಪೀತಾಂಬರ ಮಾಯ, 4 ಕೈ ಮಾಯ, ಶಂಖ ಮಾಯ, ಚಕ್ರ ಮಾಯ, ಎಲ್ಲ ಮಾಯ. ಮಾಯ ಅಂದರೆ ಮ್ಯಾಜಿಕ್ ಅಲ್ಲ, ಮಾಯ ಅಂದರೆ ಇಚ್ಛಾ, ದೇವರ ಇಚ್ಛಾನುಸಾರವಾಗಿ ಪ್ರಕಟ ಮಾಡಿದ, ವ್ಯಕ್ತ ಮಾಡಿದ, ಅವ್ಯಕ್ತ ಮಾಡಿದ. ಪುಟ್ಟು ರೂಪದ ಮಗುವಾಗಿ ಮುಂದೆ ಕೂತಿದ್ದಾನೆ. ಆ ಮಗು ನೋಡಿದ ತಕ್ಷಣ ಯಶೋದೆ ಬಾಚಿ ತಬ್ಬಿದ್ದಾಳೆ. ಅದೇ ಕಾಲಕ್ಕೆ ಎಲ್ಲಿಂದಲೋ ಹಾಡಿನ ಧ್ವನಿ ಕೇಳಿಸ್ತು. ನೋಡಿದ್ರೆ ದೇವಲೋಕದ ಗಂಧರ್ವರು ಹಾಡು ಹೇಳಕ್ಕೆ ಬಂದುಬಿಟ್ಟಿದ್ದಾರೆ. ಬರುವಾಗ ಜೊತೆಯಲ್ಲಿ ನರ್ತನ ಮಾಡಲಿಕ್ಕೆ ಅಪ್ಸರಾ ಸ್ತ್ರೀಯರು ಬಂದಿದ್ದಾರೆ. ಗಂಧರ್ವರ ಹಾಡು, ಅಪ್ಸರೆಯರ ನರ್ತನ. ವಾದಿರಾಜರು ಕೇಳಿದ್ರಂತೆ, ಏನು ಅರ್ಜೆಂಟ್ ನಿಮಗೆ, ಈಗ ತಾನೇ ಮಗು ಹುಟ್ಟಿದೆ, ಇಲ್ಲೇ ನಿಮ್ಮದು ಹಾಡುಗಾರಿಕೆ, ಇಲ್ಲೇ ನಿಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ ಅಂತ. ಆ ಹಾಡು ಹೇಳೋರು ಹೇಳಿದ್ರು, ನಾವೇನಾದ್ರು ಹಾಡು ಗೀಡು ಅಂತ ಹೇಳೋದಿದ್ದರೆ ಈಗಲೇ ಹೇಳಿಬಿಡ್ಬೇಕು, ಮುಂದೆ ನಮ್ಮ ಹಾಡು ಕೇಳಲಿಕ್ಕೆ ಜನನೇ ಇರಲ್ಲ. ಯಾಕೆಂದ್ರೆ ಇವನೇ ಒಳ್ಳೆ ಹಾಡು ಹೇಳ್ತಾನೆ, ಇವನು ಸ್ಟೇಜ್ ಮೇಲೆ ಕೂತ್ರೆ ನಮ್ಮನ್ನು ಕೇಳೋರು ಯಾರು ಗತಿ ಇರಲ್ಲ. ಆದ ಕಾರಣ ಈಗಲೇ ಎಲ್ಲ ಹೇಳಿಬಿಡ್ತೀವಿ ಅಂತಿವರು. ಅವರು ಡ್ಯಾನ್ಸ್ ಮಾಡೋರನ್ನ ಕೇಳಿದ್ರು, ನಿಂದೇನು ಅರ್ಜೆಂಟು ಈಗ ಮಧ್ಯರಾತ್ರಿಲಿ? ಅದಕ್ಕೆ ಅವರಂದ್ರು, ನಮ್ದೇನು ಡ್ಯಾನ್ಸ್ ಗೀನ್ಸ್ ಮಾಡೋದಿದ್ರು ಈಗಲೇ ಮಾಡಿಬಿಡ್ಬೇಕು. ಮುಂದೆ ಈ ಕೃಷ್ಣ ಹಾವಿನ ಮೇಲೆ ನರ್ತನ ಮಾಡುವ ಕೃಷ್ಣ ಇವನ್ ಡ್ಯಾನ್ಸ್ ನೋಡಿದವರು ಮತ್ತೆ ಯಾರ ಡ್ಯಾನ್ಸನ್ನು ನೋಡ್ಲಿಕ್ಕೆ ಹೋಗೋದೇ ಇಲ್ಲ, ಅಷ್ಟು ಅದ್ಭುತವಾದ ನರ್ತನ ಮಾಡ್ತಾನೆ. ಆದ್ದರಿಂದ ನಾವು ಈಗಲೇ ಮಾಡ್ತೀವಿ ಅಂತ ಒಂದು. ಇದರೊಳಗೆ ನಮಗೇನು ಹೇಳ್ತಾ ಇದ್ದಾರೆ ಅಂದರೆ, ಕೃಷ್ಣ ಹುಟ್ಟಿದ ಕೃಷ್ಣಾಷ್ಟಮಿಯ ದಿನ ರಾತ್ರಿಯ ಕಾಲದಲ್ಲಿ ನಾವು ನಿದ್ದೆ ಮಾಡಿ ಕಳೆದ್ರೆ ವೇಸ್ಟ್, ಹೋಯ್ತು ಇಡೀ ವರ್ಷ ಹಾಳು. ಆ ಒಂದು ದಿನ ಆ ಕೃಷ್ಣನ ಪ್ರೀತ್ಯರ್ಥವಾಗಿ ಹಾಡನ್ನು ಹೇಳ್ತಾ, ಭಗವಂತನ ಮುಂದೆ ನರ್ತನಾದಿಗಳನ್ನು ಮಾಡ್ತಾ, ಯಾರು ದೇವರ ಮುಂದೆ ಕಾಲಿಗೆ ಗೆಜ್ಜೆ ಕಟ್ಟಿ ಗೆಜ್ಜೆ ಕಾಲು ಕಟ್ಟಿರೆಂಬೋ ಕಾಗದ ಬಂದಿದೆ, ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ. ಅವನೇ ಬರೆದಿದ್ದಾನೆ. ಏನಂತ? ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ಕುಣಿರೋ ಎಂಬ ಕಾಗದ ಬಂದಿದೆ. ಯಾವತ್ತು ಪ್ರೋಗ್ರಾಮ್ ಅದು? ಕೃಷ್ಣಾಷ್ಟಮಿ ದಿನ. ನೀವು ವರ್ಷದಲ್ಲಿ ಒಂದು ದಿನ ಕುಣಿದು ಬಿಟ್ಟರೆ ಇಡೀ ವರ್ಷ ನೀವು ಸ್ಟ್ರೈಟಾಗಿ ನಡಿಬೋದು. ಆಗ ದೇವರ ಅನುಗ್ರಹ ಮಾಡ್ತಾನೆ. ನೀವು ದೇವರ ಮುಂದೆ ಕುಣಿದೇ ಇದ್ದರೆ ಕೆಲವರು ಅಂತಾರೆ, ಆಚಾರ್ಯ ನಮ್ಮ ಮನೇಲಿ ಎಲ್ಲರೂ ಹೇಳ್ದಂಗೆ ಕುಣ್ಕೊಂಡಿದ್ರೆ ಇರಬಹುದು, ಇಲ್ದರೆ ಮನೆಯಿಂದ ಹೋಗ್ತಾ ಇರಬೇಕು. ಎಲ್ಲರ ತಾಳಕ್ಕೆ ಕುಣಿಯುವಂತಹ ಅವ್ಯವಸ್ಥೆಯನ್ನು ಭಗವಂತ ಜೀವನದಲ್ಲಿ ಕೊಟ್ಟು ಬಿಡ್ತಾರೆ. ಇನ್ನು ಕೆಲವರು ಯಾರಿಗೂ ಕುಣಿಯಲ್ಲ, ಎಲ್ಲರನ್ನೂ ಮನೇಲಿ ಕುಣಿಸ್ತಿರ್ತಾರೆ, ದೇವ್ರ ಮುಂದೇನೂ ಕುಣಿಯಲ್ಲ. ಅವ್ರಿಗೆ ಅದೇ ಜಂಬ. ನೋಡಿ, ನಾನು ಯಾರಿಗೂ ಕುಣಿಯಲ್ಲ, ನಾನೇ ಎಲ್ಲರನ್ನೂ ಮನೇಲಿ ಕುಣಿಸ್ತೀನಿ ಅಂತ. ದೇವರೇನು ಮಾಡ್ತಾನೆ, ಅವ್ರಿಗೆಲ್ಲೋ ಒಂದು ಮೂಳೆ ವ್ಯತ್ಯಾಸ ಮಾಡಿ ಸ್ಪೈನಲ್ ಕಾರ್ಡಲ್ಲಿ ಹೆಚ್ಚು ಮಾಡಿ ನಿಂತಿದ್ರೆ ತಲೆ ಅಲ್ಲಾಡಿಸ್ತಾ ಹಂಗೆ ಮಾಡಿಬಿಡ್ತಾನೆ. ಕೈಕಾಲು ಅಲ್ಲಾಡಬೇಕು, ಹಾಗೆ ಶೇಖ್ ಅಬ್ದುಲ್ಲಾ ಮಾಡಿ ಹಾಕ್ಬಿಡ್ತಾನೆ. ಇದ್ದಕ್ಕಿದ್ದಾಗೆ ಶೇಕ್ ಆಗಬೇಕು ಬಾಡಿ. ಅದು ಯಾಕೆಂದರೆ ದೇವರ ಮುಂದೆ ಕುಣಿದೇ ಇದ್ದದ್ದು. ಕುಣಿಯೋರು ನೋಡಿ ಅಪಹಾಸ್ಯ ಮಾಡಿದ್ದರ ಎಲ್ಲ ಫಲವನ್ನು ನಾವು ಅನುಭವಿಸುವಂತಾಗತ್ತೆ. ಅದನ್ನು ತೋರಿಸ್ಲಿಕ್ಕೆ ಆ ಗಂಧರ್ವರು ಅಪ್ಸರಾಸ್ತ್ರೀಯರೆಲ್ಲ ನರ್ತನ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಹೇಳ್ತಾರೆ, ಈ ಹಾಡು ಯಾಕೆ ಹೇಳ್ತಾ ಇದ್ದಾರೆ ಗಂಧರ್ವರು? ಅಪ್ಸರಾಸ್ತ್ರೀಯರು ಮಗುವಿನ ಮುಂದೆ ನರ್ತನ ಯಾಕೆ ಮಾಡ್ತಾ ಇದ್ದಾರೆ? ಹೇಳ್ತಾರೆ, ಆ ಭಗವಂತನನ್ನು ವಶ ಮಾಡ್ಕೊಳ್ಳಿಕ್ಕೆ ಇದು ರೈಟ್ ಟೈಮ್ ಅಂತಾರೆ. ಪುಟ್ಟ ಮಗುವನ್ನು ಬೇಗ ವಶ ಮಾಡ್ಕೊಳ್ಬೋದು. ಈಗ ನೋಡಿ, ಒಂದು 6 ತಿಂಗಳು 3 ತಿಂಗಳು ಮಗು ಇದ್ದರೆ ಅದಕ್ಕೊಂದು ಗಿಲ್ಕಿ ತೋರಿಸಿದ್ರೆ ಸಾಕು, ನಿಮ್ಮ ಹತ್ರ ಬಂದುಬಿಡುತ್ತದೆ. ಅದೇ 1 ವರ್ಷದ ಮಗು ಆಗಿತ್ತು ಅಂದರೆ ಒಂದು ದೊಡ್ಡದು ಚಾಕ್ಲೇಟ್ ತೋರಿಸ್ಬಿಟ್ರೆ ಸಾಕು, ನಿಮ್ಮ ಹತ್ರ ಬಂದುಬಿಡುತ್ತೆ. ನೀವು ಬರೀ ಪ್ಯಾಂಟು ಶರ್ಟ್ ಹಾಕ್ಕೊಂಡು ನಿಂತು ಬೊಬ್ಬು ಹೋಗೋಣ ಅಂತ ಕರೆದ್ರೆ ಸಾಕು, ಅಲಿಯಕ್ಕೆ ಶುರು ಮಾಡಿ ಬಂದುಬಿಡುತ್ತದು. ಅದೇ ಮಗು 20 ವರ್ಷ ಆದಾಗ ಆ ಮಗುವಿನ ಗಿಲ್ಕಿ ತೋರಿಸಿದ್ರೆ ಬರುತ್ತಾ? ಅದು ಚಾಕ್ಲೇಟ್ ತೋರಿಸಿದ್ರೆ ಕೆನ್ನೆಗೆ ಹೊಡೆಯುತ್ತಷ್ಟೆ.
ಬರೋದೇ ಇಲ್ಲ. ಮಕ್ಕಳನ್ನು ವಶ ಮಾಡ್ಕೊಳ್ಳೋದು ಸುಲಭ, ದೊಡ್ಡವ್ರನ್ನ ವಶ ಮಾಡ್ಕೊಳ್ಳಿಕ್ಕಾಗಲ್ಲ. ಅಡ್ಡ ಬಿದ್ದ ಜನರ ವಿಡ್ಡೂರಗಳ ಕಳೆದು ದೊಡ್ಡವರ ಮಾಳ್ಪ ಸಿರಿ ವಿಜಯ ವಿಠಲ. ಇವನು ದೊಡ್ಡವರಿಗೆಲ್ಲ ದೊಡ್ಡವ. ಇವನನ್ನು ವಶ ಮಾಡ್ಕೊಳ್ಳಿಕ್ಕೆ ಲಕ್ಷ್ಮಿಗೆ ಆಗಲ್ಲ, ಬ್ರಹ್ಮಾದಿಗಳಿಗೆ ಆಗಲ್ಲ, ನಿಮಗಿನ್ನೆಲ್ಲ ಆಗತ್ತೆ. ಆದ್ದರಿಂದ ಇದು ಮಗುವಾಗಿ ಬಂದಿದ್ದಾನೆ, ಬೇಗ ವಶ ಮಾಡ್ಕೊಂಡ್ಬಿಡಿ. ಅದಕ್ಕೆ ಚಕ್ಲಿ ಕೋಡ್ಬಳೆ ಎಲ್ಲ ತೋರಿಸ್ಬಿಟ್ರೆ ಮಗುಗೆ ಭಾಳ ಇಷ್ಟ. ಅಂಟುಂಡೆ ಎಲ್ಲ ಯಾಕೆ ಮಾಡ್ತಾರೆ ಅಂದರೆ ಮಗುನ ವಶ ಮಾಡ್ಕೊಳ್ಳಿಕ್ಕೆ. ಕೆಲವೇನೆಂದರೆ ಮಕ್ಕಳಿರುವಾಗೆಲ್ಲ ಬರ್ತಿರ್ತಾರೆ, ದೊಡ್ಡವರಾದ್ಮೇಲೆ ಹತ್ರನೇ ಬರಲ್ಲ. ಆದರೆ ನಮ್ಮ ಕೃಷ್ಣ ಆಗಲ್ಲ. ಒಮ್ಮೆ ನಿಮ್ಮ ಹತ್ರ ಬಂದುಬಿಟ್ರೆ ಜೀವನದ ಉದ್ದಕ್ಕೂ ನಿಮ್ಮನ್ನು ಬಿಡೋದೇ ಇಲ್ಲ. ಅದಕ್ಕೆ ಇದು ವಶ ಮಾಡ್ಕೊಳ್ಳೋ ಕಾಲ. ಈಗ ಒಂದು ಸುಮ್ಮನೆ ನರ್ತನ ಮಾಡಿದ್ರು ನಿಮ್ಮ ಹತ್ರ ಬರ್ತಾನೆ, ಒಂದು ಹಾಡು ಹೇಳಿದ್ರೂ ಬಂದುಬಿಡ್ತಾನೆ. ಮಲಗಿ ಪರಮ ದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ ಭಗವಂತ ಎಂಥವ ಸುಲಭನೋ. ಯಾರಿಗೆ? ತನ್ನವರಿಗೆ. ಅರಗಳಿಗೆ ಬಿಟ್ಟಗಲನೋ ಸುಲಭನೋ ಹರಿ. ಹಾಗಾದರೆ ಇಂಥ ಭಗವಂತನನ್ನು ಬೇಗ ಬೇಗ ಒಲಿಸ್ಕೊಂಡು ಬಿಡೋಣ ಅಂತ ಅಪ್ಸರಾ ಸ್ತ್ರೀಯರು ಗಂಧರ್ವರೆಲ್ಲ ನರ್ತನ ಮಾಡ್ತಾ ಇದ್ದಾರೆ. ದಿಶೋ ಯಶೋಭಿಃ ಪರಿಪೂರಯಿಷ್ಯತ್ಯುದುಗ್ರಚೇಷ್ಟಃ ಸಹಿ ಇತಿ ಸಪೃಷ್ಟಾಃ ರಸಾ ಪ್ರಸನ್ನಾ ಕಿಲ ರಂಜಿತಾ ಮಾಂ ಕರಿಷ್ಯತಿ ಸ್ವಾಂಗ್ರಿತಲೆ ಶ್ರಿಯೇತಿ. ಇಡೀ ಎಲ್ಲ ದಿಕ್ಕುಗಳು ಕೂಡ ಸಂತೋಷಗೊಂಡಿದೆಯಂತೆ. ದಿಕ್ಕು ಸಂತೋಷ ಪಡೋದು ಅಂದರೆ ದಿಕ್ಕಿಗೆ ಅಭಿಮಾನಿ ದೇವತೆಗಳು. ನಾವಂತೀವಲ್ಲ, ಪ್ರಾಚ್ಛೇದಸೆ ಯಾಶ್ಚ ದೇವತಾ ಯೇ ತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ಆ ದಿಕ್ಕಿನಲ್ಲಿರುವ ದೇವತೆಗಳೆಲ್ಲ ತುಂಬ ಸಂತೋಷಪಟ್ರಂತೆ. ಯಾಕೆ? ಈ ಎಲ್ಲ ದಿಕ್ಕಿನಲ್ಲಿ ಭಗವಂತನ ಕೀರ್ತಿ, ಕೃಷ್ಣನ ಕೀರ್ತಿ ಹರಡತ್ತೆ. ಅವನ ಕೀರ್ತಿಯಿಂದಾಗಿ ನಮ್ಮ ದಿಕ್ಕೆಲ್ಲ ಬಹಳವಾಗಿ ಶೋಭಾಯಮಾನವಾಗುತ್ತೆ ಅಂಥೇಳಿ ಕೃಷ್ಣ ಹುಟ್ಟಿದಾಗಲೇ ದಿಕ್ಕುಗಳಿಗೆ ಆನಂದ ಆಯ್ತಂತೆ. ಭೂಮಿ ದೇವಿ ಸಂತೋಷಪಟ್ಲಂತೆ. ಯಾಕಂದರೆ ಮುಂದೆ ಕೃಷ್ಣ ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ತನ್ನ ಪುಟ್ಟ ಪುಟ್ಟ ಪಾದದಿಂದ ನನ್ನ ಮೈಮೇಲೆಲ್ಲ ಓಡಾಡ್ತಾನೆ, ಅವನ ಪಾದದ ಚಿಹ್ನೆಗಳಿಂದ ನನ್ನನ್ನು ಅಲಂಕಾರ ಮಾಡ್ತಾನೆ ಅಂತ ಹಸಿರು ಸೀರೆ ಉಟ್ಕೊಂಡು ಆ ತಾಯಿ ಭೂತಾಯಿ ನಲಿದಾಡ್ತಾ ಇದ್ದಾಳಂತೆ. ಇನ್ನೇನು ಸ್ವಲ್ಪ ಕೃಷ್ಣ ದೊಡ್ಡವನಾದರೆ ಸಾಕು, ಪುಟ್ಟ ಹೆಜ್ಜೆ ಇಟ್ಕೊಂಡು ನನ್ನ ಮೇಲೆಲ್ಲ ಓಡಾಡ್ತಾನೆ ಅಂತ. ನಾವು ಎದ್ರೆ ಅಳ್ತಾಳೆ. ನಾವೆಲ್ಲ ಮಲಗಿರ್ತೀವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ದೇವಿ ಅಳ್ತಾಳೆ. ಎದ್ನಪ್ಪ ಇನ್ನು ತುಳಿಯೋಕ್ಕೆ ಶುರು ಮಾಡ್ತಾನನ್ನ ಅಂತ ಅಳ್ತಾಳವಳು. ನಾವೆಲ್ಲ ಎದ್ದ ತಕ್ಷಣ ಭೂಮಿ ಮೇಲೆ ಕಾಲಿಟ್ಕೊಂಡೇ ಎಲ್ಲ ಶುರು ಅಲ್ವೇ? ಬೆಳಗಾಗೆದ್ದು ಪ್ರಾರ್ಥನೆ ಮಾಡ್ಕೋಬೇಕು. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ನೀವು ಮಂಚದಿಂದ ಅಥವಾ ಮಲಗ ಮೇಲೆ ಏಳುವಾಗ ಮೊದಲು ಕೈ ಮುಗಿಬೇಕಂತೆ ಭೂಮಿಗೆ. ಅಮ್ಮ ನಂಗೆ ಬೇರೆ ದಾರಿ ಇಲ್ಲ, ನಿನ್ನ ಮೇಲೆ ನನ್ನ ಪಾದಸ್ಪರ್ಶ ತಪ್ತು ಅಂದರೆ 4 ಜನ ಎತ್ಕೊಂಡು ಹೋಗ್ಬಿಡ್ತಾರೆ ಅಲ್ವೇ? ರಾಮನಾಮ್ ಸತ್ಯ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲಿವರೆಗೂ ನಮ್ಮ ಉಸಿರಾಟ ಇದೆ ಅಲ್ಲಿವರೆಗೂ ನಿನ್ನನ್ನು ತುಳಿದೇ ನಮ್ಮ ಜೀವನ, ದಯಮಾಡಿ ಕ್ಷಮ ಮಾಡು ಅಂತ. ನಾವು ಗೊತ್ತಿಲ್ದಲೇ ಈ ಪುರಾಣಕ್ಕೆ ಕೂತ್ಕೊಳ್ಳೋ ಬರದಲ್ಲಿ ಯಾರು ಕೂತವ್ರಿಗೆ ನಮ್ಮ ಕಾಲು ತಾಕ್ಬಿಟ್ರೇ ಸಾರಿ ಅಂತೀವಿ, ಕ್ಷಮಿಸಿ ಅಂತೀವಿ. ಇದು ಗೊತ್ತಿಲ್ಲದೆ ಮಾಡಿದ್ದು, ತಿಳಿದು ಮಾಡೋದು, ಬಿಟ್ಟರೆ ದಾರಿನೇ ಇಲ್ಲ. ಹಾಗಾದ್ರೆ ಎಷ್ಟು ಸಾರಿ ಕೇಳಬೇಕು? ಅದಕ್ಕೆ ಮೊದಲೇ ಒಂದು ಸತಿ ಕೇಳಿಬಿಡ್ಬೇಕು. ಈ ಮೊದಲೇ ಪುರಾಣಕ್ಕೆ ಬರುವಾಗಲೇ ಸಾರಿ ಅಂತ ಹೇಳೇ ಒದ್ಕೊಂಡು ಬಂದ್ಬಿಡೋದು. ಯಾರು ಕೂತಿದ್ರೆ ಒದಿಯೋಕ್ಕೆ ಮುಂಚೆ ಸಾರಿ. ನಿಜವಾಗಿಯೂ ಎಷ್ಟು ಅಪಹಾಸ್ಯ. ಆದರೂ ನಮಗೆ ಬೇರೆ ದಾರಿ ಇಲ್ಲ. ಭೂಮಿ ದೇವಿಗೆ ಪ್ರಾರ್ಥನೆ ಮಾಡಬೇಕು, ಅಮ್ಮ ಅಂತ ಕರಿಬೇಕು. ಒದ್ದಾಗ ಸಹಿಸುವಳು ತಾಯಿ ಮಾತ್ರ, ಇನ್ಯಾರೂ ಸಹಿಸಲ್ಲ. ನೀವು ಸಾರಿ ಅಂದರೂ ತುಳಿಸ್ಕೊಂಡವ್ರು ನಮ್ಮನ್ನು ದುರ್ಗುಟ್ಕೊಂಡು ನೋಡ್ತಾರೆ. ಅವ್ರಿಗೇನಾದ್ರು ಶಾಪ ಕೊಡೋ ಶಕ್ತಿ ಇದ್ರೂ ಸುಟ್ಟೇ ಹೋಗ್ತಿದ್ರು. ಏನ್ರಿ ಕಣ್ಕಣಲ್ವಾ ಅಂತಾರೆ ಅಲ್ವಾ? ಆದರೆ ದಿನ ತುಳಿತಿದ್ರು ಒಂದಿನ ಮಾತಾಡದೇ ಇದ್ದಾಳೆ ಅಂದರೆ ಅದು ತಾಯಿಗಿಂತಲೂ ದೊಡ್ಡ ತಾಯಿ. ಹಾಗಾಗಿ ಅವಳನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಾವೆದ್ರೆ ಅಳ್ತಾಳೆ, ಏನು ಒಂದು ದೇವ್ರ ಸ್ತೋತ್ರ ಇಲ್ಲ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಸುಮ್ಮನೆ ನನ್ನ ತುಳಿತಾನೆ. ಏನೋ ನಾನು ತುಳಿದ್ರೂ ಪರವಾಗಿಲ್ಲ, ಇವನು ಬದುಕಿದ್ದಕ್ಕೆ ಸಾರ್ಥಕ. ಆದರೆ ಇವನ ಪಾದ ದೇವರಿಗೆ ಪ್ರದಕ್ಷಿಣೆ ಮಾಡಿದರೆ, ಬ್ರಾಹ್ಮಣರಿಗೆ ಪ್ರದಕ್ಷಿಣೆ ಮಾಡಿದರೆ, ಇವನು ದಿನದ ಜೀವನದಲ್ಲಿ ದೇವರಿಗಾಗಿ ಏನಾದರೂ ಸ್ವಲ್ಪ ಕಾಲ ಇಟ್ಟರೆ ನಾನು ತುಳಿದ್ರೂ ಪರವಾಗಿಲ್ಲ.
ಅಂತ ಸಂತೋಷ ಪಡ್ತಾಳೆ. ಆದರೆ ದೇವರಿಗಾಗಿ 1 ಗಂಟೆನೂ ಇಲ್ಲ, ಏನಿಲ್ಲ, ತಂದ ತಿಂದ ಮಲಗದ, ಇಷ್ಟೇ. ತರೋಣ ಬರೋಣ ತಿನ್ನೋಣ, 4ನೇ ಐಟಮ್ಮೇ ಇಲ್ಲ. ಹೋಗೋದು ಬರೋದು ತರೋದು ತಿನ್ನೋದು ಮಲಗೋದು. ತುಂಬ ಜನ ನೋಡಿ ಅವರು ಎಂದೂ ಕೂಡ ಅವರು ಯೋಚನೆ ಕೂಡ ಮಾಡಲ್ಲ. ಬೆಳಗಾಗಿ ಹೇಳ್ತಾರೆ, ಇಲ್ಲ ದಬ ದಬ ನೀರು ಹುಯ್ಕೊಳ್ತಾರೆ. 6 ಗಂಟೆಗೋ 7 ಗಂಟೆಗೋ ಕ್ಯಾಬ್ ಬರುತ್ತೆ, ಒಂದಷ್ಟೇನೋ ಕ್ಯಾರಿಯರಲ್ಲಿ ಹಾಕ್ಕೊಳ್ತಾರೆ. ರಾತ್ರಿ 10 ಗಂಟೆಗೆ ಬರುವಾಗಲೇ ಸುಸ್ತು, ಬಂದ ತಕ್ಷಣ ಯಾವುದೋ ಟಿ ವಿ ನ್ಯೂಸ್ ಚಾನಲ್ ನೋಡ್ತಾರೆ, ಹಾಗೆ ಬಿದ್ದು ಬಿಡ್ತಾರೆ. ಬಿದ್ದಿದ್ದು ಗೊತ್ತಿಲ್ಲ, ಎದ್ದಿದ್ದು ಗೊತ್ತಿಲ್ಲ. ಇಡೀ ಜೀವನದ ಒಳಗೆ 60-70 ವರ್ಷ ಹಾಗೆ ದುಡಿದು ಬಿಡ್ತಾರೆ. ಒಂದಿನ ಕೂತ್ಕೊಂಡು ಫ್ರೀಯಾಗಿ 10 ನಿಮಿಷ ಯೋಚನೆ ಮಾಡಿದ್ರೆ ತಲೆಗಿರ್ರನತ್ತೆ, ಇಲ್ಲೇನೋ ಆಯಿತು, ನೆಕ್ಸ್ಟ್ ಏನು? ಇದೊಂದೇ ಜೀವನನ? ಮುಂದಿದೆಯಾ? ಈ ಭೂಮಿಗೆ ಬಂದದ್ದಕ್ಕೆ ನನ್ನಿಂದ ಯಾರಿಗೆ ಏನು ಉಪಕಾರ ಆಯಿತು? ನನ್ನ ಸಾಧನೆ ಏನು? ನಮ್ಮ ಥರ ಎಷ್ಟೋ ಜನ ಮನೆ ಮಾಡಿದವರು, ಮಕ್ಕಳು ಮಾಡಿದವರು, ಸೈಟ್ ಮಾಡಿದವರು ಹೋಗೇ ಬಿಟ್ಟಿದ್ದಾರೆ, ಯಾರೂ ಇಲ್ಲ. ಮತ್ತು ನಾನು ಅಷ್ಟೇ ಆಗ್ತೀನಲ್ಲ, ನನಗೂ ಅವ್ರಿಗೂ ಏನು ವ್ಯತ್ಯಾಸ ಅಂತ ಸ್ವಲ್ಪ ಯೋಚನೆ ಮಾಡಿದಾಗ ಚೂರು ದೇವರ ಕಡೆ ತಿರುಗುತ್ತಾನೆ. ಇಲ್ಲ ಅಂದರೆ ಬರೀ ಅದೇ ಹಗಲು ರಾತ್ರಿ ತರೋಣ ಬರೋಣ ತಿನ್ನೋಣ, ಬೇಗು ಬೆಳಗು, ಊಟದ ಚಿಂತೆ, ಉಂಡ ಮೇಲೆ ಶಯನ, ಇಷ್ಟರೊಳಗೆ ಆಗ್ಬಿಡ. ಇಂಥವ್ರು ನೋಡಿದ್ರೆ ಎದ್ದ ತಕ್ಷಣ ಭೂಮಿ ತಾಯಿ ಅಳ್ತಾಳೆ, ಇವನು ನನಗೆ ಭಾರ, ಇವನಿಂದ ಏನು ಸಾಧನೆ ಆಗ್ತಿಲ್ಲ, ಇವನು ನನಗೆ ಭಾರ, ಭಗವಂತನನ್ನು ಮರೆತು ಜೀವನ ನಡೆಸ್ತಾ ನನ್ನನ್ನು ತುಳಿಯುವ ಇವನು ನನಗೆ ಭಾರ ಅಂತಾಳೆ. ಯಾರು ದೇವರ ಸ್ಮರಣೆಯೊಂದಿಗೆ ಜೀವನವನ್ನು ಆರಂಭ ಮಾಡ್ತಾನೆ, ತಾಯಿಯಾದ ಭೂಮಿ ಅವಳಿಗೆ ಭಾರ ಅಲ್ಲಂತ. ಹೀಗಾಗಿ ಆ ತಾಯಿಯಾದ ಭೂದೇವಿ ಹಚ್ಚ ಹಸಿರಿನ ಸೀರೆ ಉಟ್ಟು ಇನ್ನೇನು ಕೃಷ್ಣ ದೊಡ್ಡವನಾಗ್ತಾನೆ, ಅವನ ಪುಟ್ಟ ಪುಟ್ಟ ಪಾದಗಳಿಂದ ನನ್ನನ್ನು ಅಲಂಕರಿಸ್ತಾನೆ ಅಂತ ಸಂತೋಷ ಪಡ್ತಾಳಂತ. ನಾವು ಅಷ್ಟೇ, ಬೆಳಗಾದ ತಕ್ಷಣ ಸಂತೋಷ ಪಡಬೇಕಂತ. ನಮಗೊಂದೊಂದು ಸತಿ ಬೆಳಗಾದರೆ ಬೇಜಾರಾಗುತ್ತೆ, ಅಯ್ಯೋ ಬೆಳಗಾಯ್ತಲ್ಲಪ್ಪ ಅನ್ಸತ್ತೆ. ಅದರೊಳಗೂ ಈ ಚಿಟಿ ಚಿಟಿ ಮಳೆ ಬರ್ತಿದ್ರಂತೂ ಅಯ್ಯೋ ಸ್ನಾನ ಮಾಡ್ಬೇಕಲ್ಲಪ್ಪ, ಅಯ್ಯೋ ದೇವರು ಸುರುನೇ ಅಯ್ಯೋ ಅಯ್ಯೋನೇ. ನಿಜವಾಗಿಯೂ ಬೆಳಗಾಗ್ತಿದ್ದ ಹಾಗೆ ಸಂತೋಷ ಪಡಬೇಕಂತ. ಯಾಕೆ? ಸ್ನಾನ ಮಾಡ್ಬೋದಲ್ಲ, ದೇವರ ಪಾದ ಚಿಹ್ನೆಯನ್ನು ಧಾರಣೆ ಮಾಡ್ಬೋದಲ್ಲ ಅಂತ ಖುಷಿ ಪಡಬೇಕಂತ. ದೇವರದು ನಾರಾಯಣ ಅನ್ನುವ ನಾಮ ಇರುವ ಮುದ್ರೆ ಹಾಕ್ಕೊಳ್ಬೋದಲ್ಲ, ದೇವರ ಶಂಖ ಚಕ್ರವನ್ನು ಹಾಕ್ಕೊಳ್ಬೋದಲ್ಲ, ದೇವರ ಗದಾ ಪದ್ಮವನ್ನು ಧಾರಣೆ ಮಾಡ್ಬೋದಲ್ಲ, ದೇವರಿಗೆ ತುಳಸಿ ಏರಿಸ್ಬೋದಲ್ಲ, ದೇವರಿಗೆ ದೀಪ ಹಚ್ಬೋದಲ್ಲ, ರಂಗ ಒಲೀಲಿ ಅಂತ ರಂಗೋಲಿ ಹಾಕ್ಬೋದಲ್ಲ ಅಂತ ಹೇಳಿ ಬೆಳಗಾಗ್ತಿದ್ರೆ ಸಂತೋಷ ಪಡಬೇಕಂತ. ಭೂಮಿಗೆ ಬಹಳ ಸಂತೋಷ ಆಯಿತು. ಸದ್ಯ ಕೃಷ್ಣ ಹುಟ್ಟಿದ, ಇನ್ನೇನು ನನ್ನ ಮೈ ಮೇಲೆಲ್ಲ ಓಡಾಡ್ತಾನೆ, ಆನಂದ ಆಯ್ತಂತೆ. ಆ ಆನಂದ ಆಗುವವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ನಾವು ಎಷ್ಟೋ ದೇವರಿಗೆ ಸಂಬಂಧಪಟ್ಟ ಕರ್ಮವನ್ನು ಮಾಡ್ತೇವೆ, ಆದರೆ ಸಂತೋಷದಿಂದ ಮಾಡಲ್ಲ, ಅಳ್ತಾ ಅಳ್ತಾ ಮಾಡ್ತೀವಿ. ಈಗ ಚಾತುರ್ಮಾಸ್ಯ ಮಾಡ್ತಾ ಇರ್ತೀವಲ್ಲ, ಈ ಕಡೆ ವ್ರತ, ಅಯ್ಯೋ ಇನ್ನೂ ಸಪ್ತಮಿ, ಇನ್ನೂ 2 ಊಟ 3 ಫಳಾರ ಇದೆಯಲ್ಲಪ್ಪ, ಇನ್ನೂ ಯಾವಾಗ ದಶಮಿ ಬರುತ್ತಪ್ಪ, ಇನ್ನೂ ಯಾವಾಗ, ಅಳ್ತಾ ಅಳ್ತಾ ಮಾಡ್ತೇವೆ ವಿನಃ ನಿಜವಾಗಿಯೂ ವ್ರತ ಮಾಡಿದಾನೋ ಇಲ್ವೋ ಗೊತ್ತಾಗೋದು ಹೇಗೆ ಗೊತ್ತಾ? ಉತ್ಥಾನ ದ್ವಾದಶಿ ಅವತ್ತು ವ್ರತ ಹೋಗಿಬಿಡುತ್ತೆ. ಒಳ್ಳೆ ಸಾರು ಗೊಜ್ಜು ಮಾಡೋ ದಿನ. ಈ 4 ತಿಂಗಳು ವ್ರತ ಮಾಡಿರ್ತಾನಲ್ಲ ಬ್ರಾಹ್ಮಣ, ಅವನನ್ನು ದ್ವಾದಶಿ ಊಟಕ್ಕೆ ಕರೆದು ಎಲೆ ಹಾಕಿ ಬಡಿಸೋ ಟೈಮಲ್ಲಿ ಸಾರು ಬಡಿಸೋ ಬದಲು ಮೆಣಸಿನ ನೀರೇ ಹಾಕಿಬಿಡಬೇಕು. ಆಗ ಅವನ ಬಾಯಲ್ಲಿ ಏನು ಮಾತು ಬರುತ್ತೆ ನೋಡಿ, ಅವನು ವ್ರತ ಮಾಡಿದಾನೋ ಬಿಟ್ಟಿದಾನೋ ಗೊತ್ತಾಗುತ್ತೆ. ಮೆಣಸಿನ ನೀರು ತಿನ್ನುವಾಗ ಏನು ದೇವರು ನನ್ನ ಮೇಲೆ ಅನುಗ್ರಹ, ಇವತ್ತು ಒಂದಿನ ನನ್ನ ಕೈಲಿ ವ್ರತ ಮಾಡಿಸಿದ ಅಂತಂದರೆ ಅವನು ರಿಯಲ್ ಭಕ್ತ. ಆ ಮೆಣಸಿನ ನೀರು ತಿನ್ನುವಾಗ ನೋಡಿ, ನನ್ನ ಹಣೆ ಬರ ವ್ರತ ಪೂರ ತಿಂಗಳು ಮಾಡಿದೆ, ಇವತ್ತು ಸುಡುಗಾಡದೆ ಮೆಣಸಿನ ನೀರು ಹಾಕಿದ್ದಾರೆ ಅನ್ನೋ ಅವನು ತಿಂಗಳು ಮಾಡಿದ್ದೆಲ್ಲ ವೇಸ್ಟ್. ನಾವು ಭಗವಂತನಿಗೆ ಸಂಬಂಧಪಟ್ಟ ಕರ್ಮವನ್ನು ಮಾಡುವಾಗ ಅದರ ಒಳಗೆ ಮುಖ್ಯವಾಗಿರಬೇಕಾದ್ದು
ಆದರ, ಪ್ರೀತಿ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಅಯ್ಯೋ ಏನೋ ಮೋಕ್ಷ, ಏನೋ ಸ್ವರ್ಗ, ಏನೋ ಯಾರಿಗೆ ಗೊತ್ತು, ಏನೋ ಚಾತುರ್ಮಾಸ್ಯ ಸುಮ್ಮನೆ ಗೋಳೈಕೋತಾರೆ. ಈ ಚಾತುರ್ಮಾಸ್ಯ ಮಾಡುವಾಗಲೇ ತರಕಾರಿ ರೇಟೆಲ್ಲ ಕಡಿಮೆ ಇರುತ್ತೆ. ನೀವು ಯಾವಾಗ ಶಾಖವ್ರತ ಅಂತೀರಿ, ಹುರುಳಿಕಾಯಿ ತಿನ್ನಲ್ಲ ಅಂತೀರಿ, ಅವಾಗ 10 ರೂಪಾಯಿ ಆಗಿಬಿಟ್ಟಿರುತ್ತೆ. ಅದೇ ಇವಾಗ ನೀವು ನಾಳೆ ಉತ್ಥಾನದ ವಾಸಿ ಬರಲಿ, 10 ರೂಪಾಯಿ ತರಕಾರಿಗಳೆಲ್ಲ 70 ರೂಪಾಯಿ ಹೋಗ್ಬಿಡುತ್ತೆ. ಕೆಲವರು ಏನಂದರೆ ತರಕಾರಿ ಕಡಿಮೆ ಇದ್ದಾಗ ತಿಂದು ಹಾಕ್ಬಿಡೋದು, ಜಾಸ್ತಿ ಇದ್ದಾಗ ವ್ರತ ಅಂದ್ಕೊಂಡ್ಬಿಡೋದು. ಹಾಗೆಲ್ಲ ಮಾಡಿದ್ರೆ ದೇವರು ಮೆಚ್ಚಲ್ಲ. ನಾವು ಏನೇ ಮಾಡಿದ್ರೂ ಆದರದಿಂದ ಭಗವಂತ ಪ್ರೀತನಾಗಲಿ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸೃತು ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾ. ಯಾರು ತಮ್ಮ ಎಲ್ಲ ಕರ್ಮವನ್ನು ದೇವರು ಪ್ರೀತನಾಗಲಿ, ಅವನ ಪ್ರೀತಿಗಾಗಿ ಈ ಎಲ್ಲ ಕರ್ಮವನ್ನು ಮಾಡ್ತಾ ಇದ್ದೇನೆ ಅನ್ನುವ ಭಾವನೆಯಿಂದ ಮಾಡ್ತಾನಲ್ಲ, ಅವನು ನಿಜವಾಗಿ ಭಕ್ತ. ನಾವು ಎಲ್ಲ ಮಾಡ್ತೀವಿ. ತುಂಬ ಜನ ಕಷ್ಟಪಟ್ಟು ಕಾರ್ತಿಕ ಸ್ನಾನ ಅಂತಾರೆ, ಲಕ್ಷ ಬತ್ತಿ ಅಂತಾರೆ, ಏನೋ ಗೋಪದ್ಮ ಅಂತಾರೆ, ವಿಷ್ಣು ಪಂಚಕ ಅಂತ ಚಾತು ಎಲ್ಲ ಮಾಡ್ತಾರೆ. ಆದರೆ ಬೇಜಾರು ಮಾಡ್ಕೊಳ್ತಿರ್ತಾರೆ, ಏನೋ ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಳ್ತಿರ್ತಾರೆ. ಅದಿರಬಾರ್ದು. ಆದರದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ತುಂಬು ವಿಶ್ವಾಸದಿಂದ ಆ ಕರ್ಮವನ್ನು ಮಾಡಬೇಕು ಅಂತ ಭೂಮಿ ತಾಯಿ ನಮಗೆ ತೋರಿಸ್ಕೊಳ್ತಾಳೆ. ಕೃಷ್ಣ ಪರಮಾತ್ಮ ಹುಟ್ಟಿದ ಸಂದರ್ಭದಲ್ಲಿ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ದಾರಂತೆ. ತದೈವ ದೇವಾ ವವೃಷು ಪ್ರಸೂನೈ ಹೃದಯ ಸ್ಮರಂತೋ ವಚಸಾಸ್ತುವಂತಹ ನಗೇಂದ್ರ ಮೈಂದ್ರಂ ಭುವಿ ನಿಶ್ಯತೋಸ್ಯ ಮನಸ್ಸಮುದ್ಬೋಧಯಿತುಂ ಪುರೈವ. ಕೃಷ್ಣ ಹುಟ್ಟಿದಾಗ ದೇವತೆಗಳೆಲ್ಲ ದೇವಲೋಕದ ಮಂದಾರ ಪುಷ್ಪ ಅದನ್ನು ಕೈತುಂಬಿ ತುಂಬಿಕೊಂಡು ಹೃದಯದಲ್ಲಿ ದೇವರ ರೂಪವನ್ನು ಸ್ಮರಣೆ ಮಾಡ್ತಾ, ವದನದಲ್ಲಿ ದೇವರ ನಾಮವನ್ನು ಹೇಳ್ತಾ, ಕೃಷ್ಣಾವತಾರದಲ್ಲಿ ಮುಂದೆ ಮಾಡಬೇಕಾದ ಕರ್ಮದ ಚಿಂತನೆ ಮಾಡ್ತಾ ಹೂವು ಎಲ್ಲ ದೇವ್ರ ಮೇಲೆ ಹಾಕಿದ್ರಂತೆ. ತುಂಬ ಒಳ್ಳೆಯ ಕತೆ. ಈ ಪುರಾಣ ಕೇಳೋರು ಪುರಾಣ ಕೇಳ್ದಾಗ ಕೇಳ್ಕೊಂಡು ಎದ್ದೋಗಬಾರ್ದು. ಈ ಶ್ಲೋಕಕ್ಕೂ ನಮಗೂ ಏನು ಸಂಬಂಧ ತಿಳ್ಕೊಳ್ಬೇಕು. ಏನು ಸಂಬಂಧ ಅಂದರೆ, ಡೈಲಿ ನಮ್ಗೆ ಈ ಶ್ಲೋಕಕ್ಕೆ ಸಂಬಂಧ ಇದೆ. ದಿನ ದೇವ್ರ ಪೂಜೆ ಮಾಡ್ತೀವಿ, ಕೈಯಲ್ಲಿ ತುಳಸಿ ಹಿಡ್ಕೊಳ್ತೀವಿ, ದೇವ್ರಿಗೆ ಹಾಕ್ತಾ ಇರ್ತೀವಿ, ಬಾಯಲ್ಲಿ ಮಂತ್ರವೇ ಇಲ್ಲ, ಸುಮ್ಮನೆ 1 ಬೈ 1 ಯಾಂತ್ರಿಕವಾಗಿ ಅರ್ಜೆಂಟ್ ಆಗಿಬಿಟ್ಟಿರತ್ತೆ. ನಾವು ದೇವ್ರ ಪೂಜೆಗೆ ಒಂದು ಟೈಮ್ ಇಟ್ಕೊಂಡಿರ್ತೀವಿ, 7ರಿಂದ 7:30 ಟೈಮ್ ಮುಗಿದು ಬಿಡಬೇಕು. ನಾವೆಲ್ಲ ಮುಗಿಸೋರು, ಮಾಡೋರಲ್ಲ. ದೇವ್ರ ಪೂಜೆ ಮುಗಿಸ್ಬಿಡ್ತೀವಿ, ಸಂಧ್ಯಾವನೆ ಮುಗಿಸ್ಬಿಡೋದು, ವಿಷ್ಣು ಸಹಸ್ರನಾಮ ಮುಗಿಸ್ಬಿಡೋದು. ಇದು ಯಾವುದು ಮುಗಿಸೋದಲ್ಲ, ಮಾಡೋದು. ನಾವು ಮಾಡಬೇಕು ಅಂತ ಮಾಡೋದೇ ಇಲ್ಲ, ಮುಗಿಸ್ಬಿಡಬೇಕು ಅಂತಲೇ ಮಾಡ್ತಿರ್ತೀವಿ. ಹಾಗಾಗಿ ನಮ್ಮದೊಂದು ಟೈಮ್ ಇದೆ, 7ರಿಂದ 7:30 ಅಷ್ಟರೊಳಗೆ ಮುಗಿದೋಡು. ನಮ್ಗೆ ಡೈಲಿ ಮಾಡಿ ಮಾಡಿ ಅಭ್ಯಾಸ. ಹಾಗಾಗಿ 1 ಬೈ 1 ಗಂಧ ಹಚ್ತೀವಿ, ತುಳಸಿ ಹಾಕ್ತೀವಿ, ಹೂನಾರ ಹಾಕ್ತೀವಿ, ಮಂಗಳಾರತಿ ಮಾಡಿ ಎದ್ದೋಗ್ಬಿಡ್ತೀವಿ. ಹಾಗೆ ಮಾಡಿದ್ರೆ ದೇವ್ರು ತಗೊಳ್ಳಲ್ಲ. ನೀವು ನಿಮ್ಮ ಮನೇಲಿ ಅತಿಥಿಯನ್ನು ಊಟಕ್ಕೆ ಕೂಡಿಸ್ಬಿಟ್ಟು ಒಂದಾದ್ಮೇಲೆ ಒಂದೆಲ್ಲ ಬಡಿಸ್ಬಿಡೋದು, ಅನ್ನ ಹಾಕ್ಬಿಡೋದು, ಸಾರು ಹಾಕ್ಬಿಡೋದು, ಅನ್ನ ಹಾಕ್ಬಿಡೋದು, ಹುಳಿ ಹಾಕ್ಬಿಡೋದು, ಪಾಯಸ ಹಾಕ್ಬಿಡೋದು, ಭಕ್ಷ್ಯ ಹಾಕ್ಬಿಡೋದು, ಮಜ್ಜಿಗೆ ಹಾಕ್ಬಿಡೋದು, ಎದ್ದೋಗ್ಬಿಡೋದು, ಇದು ಊಟವೇ? ವಿಜಯದಾಸರು ಅದ್ಭುತವಾದ ಒಂದು ಮಾತು ಹೇಳ್ತಾರೆ. ಮನೆಗೆ ಬಂದ ಅತಿಥಿಗೆ ಹಾಕುವ ಅನ್ನಕ್ಕಿಂತಲೂ ಆಡುವ ಮಾತೆ ಮುಖ್ಯ ಅಂತ. ನೀವು ಮನೆಗೆ ಯಾರೋ ಗೆಸ್ಟ್ ಬಂದಿರ್ತಾರೆ, ಅವ್ರ ಮೇಲೆ ನಿಮಗೆ ತುಂಬ ಪ್ರೀತಿ, ಅವ್ರನ್ನ ಊಟಕ್ಕೆ ಕೂಡಿಸಿ ಶಾವಿಗೆ ಪಾಯಸ ಮಾಡಿ ಹಾಕ್ತೀರಿ. ಹಾಕುವಾಗ ಇಂಥ ಶಾವಿಗೆ ಪಾಯಸ ನಿಮ್ಮ ಜನ್ಮದಲ್ಲಿ ತಿಂದಿರ್ಲಿಕ್ಕೆ ಸಾಧ್ಯ, ತಿನ್ನಿ, ಚೆನ್ನಾಗಿ ತಿನ್ನಿ ಅಂದರೆ ಅವನು ತಿಂತಾನ? ನೀವೇನು ಬೇಡ, ಗೊಡ್ಡು ಸಾರು ಮಾಡಿ ಹಾಕಿ ಅವನಿಗನ್ನಿ, ಅಲ್ಲ ನಿಮ್ಮಂಥವ್ರು ನಮ್ಮ ಮನೆಗೆ ಎಲ್ಲಿ ಬರಬೇಕು, ನಮ್ಮ ಎಷ್ಟೋ ಜನ್ಮದ ಪುಣ್ಯ, ನನಗೋ ಏನು ಯೋಗ್ಯತೆ ಇಲ್ಲ, ನೀವು ದಯಮಾಡಿ ಇದನ್ನು ತೊಗೊಂಡು ನನಗೆ ಇಷ್ಟೊಂದು ಬಿಟ್ಟರೆ ಅವನಿಗೆ ಭಾರೀ ಖುಷಿ ಆಗಿಬಿಡುತ್ತೆ. ಇಲ್ಲಿ ಅನ್ನ ಮುಖ್ಯ ಅಲ್ಲ, ಆಡೋ ಮಾತೇ ಮುಖ್ಯ. ಹೇಗೋ ಹಾಗೆ ದೇವರಿಗೆ ಪೂಜೆ ಮುಖ್ಯ ಅಲ್ಲ, ದೇವರಿಗೆ ಸ್ತೋತ್ರ ಮುಖ್ಯ. ದೇವರ ಮುಂದೆ ಎಲ್ಲ ಇಡಬೇಕು. ಎಲ್ಲ ಅಂದ್ರೆ ಏನು ಇಡ್ತೀವಿ ರೀ?
ತುಂಬ ಮಡಿ ಪೂಜೆ ಮಾಡೋರು ಒಂದು ಅನ್ನ ಇಟ್ಟರೆ ಹೆಚ್ಚು, ಇನ್ನೇನಿಡಲ್ಲ. ಅನ್ನ ಇಟ್ಟು ದೇವರಿಗೆ ಅನ್ಬೇಕಂತೆ. ಅನ್ನ ಇಡೋದಕ್ಕಿಂತಲೂ ಅಂದದ್ದೇ ಮುಖ್ಯ. ಏನು ಅನ್ಬೇಕು? ಸ್ವಾಮಿ ಇದನ್ನೇ ಬಂಗಾರದ ತಪ್ಪಲೆ ಅನ್ಕೋ, ನಾ ಇಟ್ಟಿರೋದು ಕಂಚಿನ ತಪ್ಪಲೆ ಇದೆಯಲ್ಲ, ಇದನ್ನೇ ಬಂಗಾರ ಅನ್ಕೋ, ನನ್ನ ಹತ್ರ ಇರೋದೇ ಇಷ್ಟು. ಸೌವರ್ಣೆ ಸ್ಥಾಲಿ ಬರಿಯೇ ಮಣಿಗಣಕಚಿತಾನ್ ಗೋಘೃತಾಕ್ತಾನ್ ಸುಪಕ್ವಾನ್ ಭಕ್ಷಾನ್ ಭೋಜ್ಯಾನ್ ಚಲೇಕ್ಯಾನ್ ಪರಮಪಿ ಗೃಹೇ ಚೋಷಮನ್ನಂ ನಿದಾಯ ನಾನಾ ಶಾಖೈರುಪೇತಂ ದಧಿ ಮಧುಘೃತ ಕ್ಷೀರ ಪಾನೀಯಯುಕ್ತಂ ತಾಂಬೂಲಂ ಚಾಪಿ ವಿಷ್ಣು ಪ್ರತಿದಿವಸಮಹಂ ಮಾನಸೇ ಚಿಂತಯಾಮಿ. ಕಣ್ಮುಚ್ಚಿಬಿಡ್ಬೇಕಂತ. ಓಂ ಭೂರ್ಭುವಸ್ಸುವ ತಾರಕ ಮುದ್ರೆ ಎಲ್ಲ ತೋರಿಸ್ಬೇಕು. ಎಲ್ಲ ಮುಗಿದ ಮೇಲೆ ಕಣ್ಣು ಮುಚ್ಚಿ ಒಳ್ಳೆ ಬಂಗಾರದ ಮಣೆ, ಆ ಮಣೆ ಮೇಲೆ ಲಕ್ಷ್ಮೀನಾರಾಯಣರು ಕೂತಿದ್ದಾರೆ ಅಂತ ಅಂದ್ಕೊಳ್ಬೇಕು. ಶಂಖಚಕ್ರ ಗದಾಪಾಣಿಯಾದ ಭಗವಂತ ತನ್ನ ತೊಡೆಯ ಮೇಲೆ ಒಂದು ತೊಡೆ ಮೇಲೆ ವಾಯುದೇವರು, ಒಂದು ತೊಡೆ ಮೇಲೆ ಲಕ್ಷ್ಮಿ ಕೂಡಿಸ್ಕೊಂಡು ಕೂತಿದ್ದಾನೆ ಅಂತ ಅಂದ್ಕೊಂಡು ಆ ದೇವರ ಮುಂದೆ ಒಳ್ಳೆ ಒಂದು ಬಂಗಾರದ ಎಲೆ ಹಾಕಬೇಕಂತ. ಆಚಾರ್ಯ ಇಲ್ವಲ್ಲ, ಇಲ್ಲ ಅನ್ಬೇಡಿ, ಮನಸ್ಸಿನಲ್ಲಿ ಎಲ್ಲ ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಮಾಡ್ಕೊಳ್ಳೋಕ್ಕೇನು ನಿಮ್ಗೆ ತೊಂದರೆ? ಒಳ್ಳೆ ಬಂಗಾರದ ಎಲೆ ಹಾಕಿದ್ದೀನಿ ಅಂತ ಅಂದ್ಕೊಳ್ಳೋದು. ಆಮೇಲೆ ಆ ತುದಿಯಲ್ಲಿ ಉಪ್ಪು ಬಡಿಸಿದ್ದಾರೆ ಅಂತ ಅಂದ್ಕೊಳ್ಬೇಕು. ಉಪ್ಪು ಅಂದ್ಕೊಂಡ್ರೆ ಸಾಲದು, ಉಪ್ಪಿನ ಒಳಗಿರುವ ಲವಣದ ಅಭಿಮಾನಿಯಾದ ಅಂತರ್ಯಾಮಿಯಾಗಿ ನೀನೇ ಇದ್ದೀಯಾ ಅಂತ ಅಲ್ಲಿ ಚಿಂತನೆ ಮಾಡ್ಕೊಳ್ಬೇಕು. ಹಾಗೆ ಎಲ್ಲ ಭಕ್ಷ್ಯ ಭೋಜ್ಯಗಳ ಚಿಂತನೆ ಮಾಡಬೇಕು. ಮಧ್ಯದಲ್ಲಿ ಅನ್ನ ಹಾಕಿದೆ, ತುಪ್ಪ ಹಾಕಿದೆ, ಅಲ್ಲಿ ಒಂದು ರೂಪದಿಂದ ಲಕ್ಷ್ಮಿ ಅವನಿಗೆ ಬೀಸಣಿಗೆ ಬೀಸ್ತಾ ಇರ್ತಾಳೆ, ಒಂದು ರೂಪದಿಂದ ಬಡಿಸ್ತಾ ಇರ್ತಾಳೆ, ಒಂದು ರೂಪದಿಂದ ಹೊರಗೆ ಕೂತು ಕಾವಲು ಕಾಯ್ತಾ ಇರ್ತಾಳೆ. ಅವನು ಇನ್ನೊಬ್ಬರ ಕೈಲಿ ಬಡಿಸ್ಕೊಳ್ಳಲ್ಲ, ಅದರಿಂದ ಅವಳೇ ಎಲ್ಲ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ತಾನೇ ಸೇವೆ ಮಾಡ್ತಾ ಇದ್ದಾಳೆ. ರಮಾ ಬ್ರಹ್ಮಾದಿ ದೇವೈಹಿ ನಿಯಮೇನ ಸಮರ್ಪಿತಂ ಭಕ್ತ್ಯಾನುಗ್ರಹ ಕಾಮೇನ ಸ್ವೀಕರಿಶ್ವತ್ವಯಾ ಹರೆ. ಭಗವಂತ ನಿನಗೆ ಸರ್ವ್ ಮಾಡಲಿಕ್ಕೆ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿರುವಾಗ ನಿನಗೆ ನಮ್ಮನೆ ಕಂಚಿನ ತಪ್ಪಲೆ ಅನ್ನ ತಿಂದು ಏನಾಗಬೇಕಿದೆ ಸ್ವಾಮಿ? ಇದು ನಿನಗೆ ಅಂತ ಇಟ್ಟದ್ದಲ್ಲ, ನಾ ತಿನ್ಲಿಕ್ಕೆ ಪ್ರಸಾದ ಆಗಬೇಕಲ್ಲ. ಸುಮ್ಮನೆ ನೀನು ನೋಡ್ಬಿಡು ಸಾಕು, ಸುಮ್ಮನೆ ನೀನು ನೋಡು. ಅವನು ಈ ಅನ್ನ ಕಲ್ಸ್ಕೊಂಡೇನು ಬಾಯಿಗೆ ಇಟ್ಕೊಳ್ಳಲ್ಲ, ಅದರಲ್ಲಿ ತನ್ನ ರೂಪ ಇದೆ. ಖಂಡ ಅಖಂಡದ ಒಳಗೆ ಭಗವಂತನ ಸ್ವಾಕ್ಯ ರಸರೂಪ ಇದೆ. ಅದರಿಂದ ಭಗವಂತನನ್ನು ಅಭಿನ್ನ ಅಂತ ಚಿಂತನೆ ಮಾಡಿ ನಾರಾಯಣ ಅಷ್ಟಾಕ್ಷರದಿಂದ ಭಗವಂತನನ್ನು ಕೊಂಡಾಡ್ತಾ ಆ ತುಳಸಿ ಹಾಕಿಬಿಟ್ರೆ ದೇವರ ನೈವೇದ್ಯ ಆಯಿತು. ನಾವು ಇಟ್ಟದ್ದಕ್ಕಿಂತಲೂ ಆಡುವ ಮಾತು ಮಾಡುವ ಸ್ತೋತ್ರ ಮುಖ್ಯ. ಕೆಲವರು ಲಕ್ಷಾರ್ಚನೆ ಅಂತೆಲ್ಲ ಮಾಡ್ತಾರೆ, KG ಗಟ್ಟಲೆ ಹೂ ತಂದಿರ್ತಾರೆ, ಸತ್ಯನಾರಾಯಣ ಪೂಜೆ ಅಂತಾರೆ, ಇಷ್ಟು ಹೂ ಹಿಡ್ಕೊಂಡು ದೇವ್ರ ಮುಖದ ಮೇಲೆ ರಪ್ಪಂತ ಎಸಿತಿರ್ತಾರೆ. ಏನಿದೆ ನಿಮಗೆ? ಹೃದಯದಲ್ಲಿ ದೇವರ ರೂಪ ಇಲ್ಲ, ಬಾಯಲ್ಲಿ ದೇವರ ನಾಮ ಇಲ್ಲ, ಬರೀ ಹೂವು ಹಾಕಿದ್ರಿ, ಪ್ರಯೋಜನ ಇಲ್ಲ. ದೇವತೆಗಳು ಏನು ಮಾಡಿದ್ರು ನೋಡಿ. ತದೈವ ದೇವ ವವೃಷು ಪ್ರಸೂನೈ, ಹೂವು ಹಾಕುವಾಗ ಹೃದಯ ಸ್ಮರಂತೋ ವಚಸ ಸ್ತುವಂತಹ ವದನದಿ ನಾಮವು ಹೃದಯದಿ ರೂಪವು. ದೇವರ ರೂಪವನ್ನು ಹೃದಯದಲ್ಲಿ, ಅದ್ಯಾಕೆ? ಎದುರುಗಡೆನೇ ಕೃಷ್ಣ ಇರುವಾಗ ಹೃದಯದಲ್ಲಿ ಯಾಕೆ? ಹೆಂಗೆ ಗೊತ್ತಾ, ನೀವು ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡ್ತಿರ್ತೀರಲ್ಲ, ಅಲ್ಲೂ ದೇವರಿದ್ದಾನಲ್ಲ, ಅಲ್ಲಿರೋ ದೇವರು ಇಲ್ಲಿರೋ ದೇವರು ಒಂದೇ ಅನ್ನೋದೇ ಸ್ಮರಣೆ. ಈ ದೇವರ ಮರೆತು ಆ ದೇವರ ಪೂಜೆ ಪ್ರಯೋಜನ ಇಲ್ಲ. ನಮ್ಮಲ್ಲಿ ಒಂದು ಗಾದೆ, ಮನೆ ದೇವರು ಮೊಟ್ಟೆ ಕಟ್ಟಿಟ್ಟು ಬೆಟ್ಟದ ದೇವರಿಗೆ ಹಿಟ್ಟು ಹೊತ್ತರು ಅಂತ. ಇದು ಮನೆ ದೇವರು, ಹೃದಯದ ಒಳಗಿರುವ ದೇವರು ಬಿಂಬಮೂರ್ತಿ. ಈ ಬಿಂಬಮೂರ್ತಿಯೇ ಅಲ್ಲಿರುವ ಪ್ರತಿಮೆ ಒಳಗಿದ್ದಾನೆ, ಅವನೇ ಈ ಪದಾರ್ಥದ ಒಳಗೂ ಇದ್ದಾನೆ ಅಂತ ಟ್ರಯಾಂಗಲ್ ಚಿಂತನೆ. ಆ ಪ್ರತಿಮೆಯಲ್ಲಿರುವ, ನನ್ನಲ್ಲಿರುವ, ಆಹಾರ ಪದಾರ್ಥದಲ್ಲಿರುವ ಎಲ್ಲ ಭಗವಂತ ರೂಪ ಏಕೀಕರಣವೇ ನೈವೇದ್ಯ. ದೇವರಿಗೆ ಹೂವು ಹಾಕುವಾಗ ಒಳಗಿರುವ ಆ ಭಗವಂತ ಮಂಟಪದಲ್ಲಿ ಕೂತಿದ್ದಾನೆ, ಅವನ ರೂಪ ಈ ಹೂವಿನ ಒಳಗಿರುವ ಭಗವಂತನ ರೂಪಕ್ಕೆ ಐಕ್ಯ ಚಿಂತನೆ, ಸ್ಮರಣೆ, ಅದೇ ಹೂವಿನ ಅರ್ಚನೆ. ಇದನ್ನು ದೇವತೆಗಳು ಮಾಡ್ತಾರೆ. ಹಾಗಾದ್ರೆ ನೀವು ಪೂಜೆ ಮಾಡುವಾಗ ಹಾಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ದೇವತೆಗಳು ಕೃಷ್ಣನ ಮೇಲೆ ಹೂವು ಹಾಕಿ ಏನು ಹೇಳ್ತಾರೆ? ಕೃಷ್ಣ, ಈ ಹೂವು ಚೆನ್ನಾಗಿದೆಯಾ? ಇದು ನಿಂಗೆ ಬೇಕಾ? ಹಾಗಾದ್ರೆ ನೀನು ದೇವಲೋಕಕ್ಕೆ ಬರಬೇಕು. ನೀನು ಬಂದು ಇಲ್ಲಿ ಈ ಮರ ಇದೆ ಕಿತ್ಕೊಂಡು ಹೋಗು ಅಂತ ಹೇಳಲಿಕ್ಕೇನೋ ಎಂಬಂತೆ ಮುಂದೆ ಕೃಷ್ಣ ಪರಮಾತ್ಮ ಪಾರಿಜಾತಾಪಹಾರಕಃ ಸತ್ಯಭಾಮ ಜೊತೆಗೆ ಹೋಗಿ ದೇವೇಂದ್ರನ
ಉದ್ಯಾನವನದಲ್ಲಿದ್ದಂಥ ವೃಕ್ಷ ಅದು, ಕಲ್ಪವೃಕ್ಷ, ಪಾರಿಜಾತ, ಅದೆಲ್ಲ ಕೇಳಿದ್ದೆಲ್ಲ ಕೊಡುವಂಥದ್ದು ಆ ವೃಕ್ಷ. ಪಾರಿಜಾತ ಅಂದರೆ ಈ ನಾವೆಲ್ಲ ನೋಡ್ತೀವಲ್ಲ ಅದೇ ಅನ್ಕೊಂಬಿಟ್ಟಿದ್ದಾರೆ. ಇದಕ್ಕೆ ಕೃಷ್ಣ ಅಲ್ಲಿವರೆಗೂ ಹೋಗ್ಬೇಕಿತ್ತೆ, ನಮ್ಮನೆಗೆ ಬಂದರೂ ಒಂದು ಸಸಿ ಕೊಡ್ತಿದ್ವಿ ಅಂತ. ಆ ಪಾರಿಜಾತ ಏನು ಗೊತ್ತಾ, ಅದು ಬಂಗಾರದ ಹೂವು ಅಂತ. ಅಯ್ಯೋ ಆಚಾರ್ಯ ಅದು ನಮ್ಮಲ್ಲಿದೆ ಬಂಗಾರದ ಹೂವನ, ಆ ಥರ ಅಲ್ಲ, ಅದು ಬಂಗಾರದ ಹೂವು ವಿತ್ ಸ್ಮೆಲ್ಲು. ನಮ್ಮದು ಸೆಂಟ್ ಹೊಡ್ಕೊಳ್ತೀವಿ ಅಂದರೆ ಅದು ಪ್ರಯೋಜನ ಇಲ್ಲ. ದೇವಲೋಕದ ಆ ಮಂದಾರ ಪುಷ್ಪ ಏನಿದೆ ಅದು, ಆ ಹೂವು ಬಂಗಾರದ್ದು, ಅದು ಮುಡ್ಕೊಂಡ್ರೆ ಮುಪ್ಪೇ ಬರಲ್ಲ ಅಂಥ ಹೂವು ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಅಂಥ ವಿಲಕ್ಷಣವಾದ ಪುಷ್ಪ ಅದು. ಇದರೊಳಗೆ ನಮ್ಗೆ ಇನ್ನೊಂದು ಏನು ಕಥೆ ಇದೆ, ದೇವತೆಗಳು ನಮಗೇನು ಹೇಳ್ಕೊಡ್ತಾರೆ ಪಾಠ ಅಂದರೆ, ನಿಮ್ಮಲ್ಲಿ ಅದ್ಭುತವಾದದ್ದು ಏನಿದೆ, ಉತ್ತಮವಾದದ್ದೇನಿದೆ ಅದು ದೇವ್ರಿಗೆ ಕೊಡಿ. ಕೆಲವ್ರು ಏನಂದರೆ ಹೂ ದೇವ್ರಿಗೆ ಹಾಕ್ತಾರೆ, ಆದರೆ ತಾವು ಮುಡ್ಕೊಂಡು ಮಿಕ್ಕಿದ್ದು ಹಾಕ್ತಾರೆ. ಕೆಲವರೇನೆಂದರೆ ಹೋಮ ಸತ್ಯನಾರಾಯಣ ಪೂಜೆ ಅಂತೆಲ್ಲ ಮಾಡಿಸ್ತಾರೆ, ಅದಕ್ಕೆ ದೇವ್ರ ಪೂಜೆಗೆ ಅಂತ ಹೂ ತಂದಿರ್ತಾರೆ. ಈ ಮನೇಲಿ ವಯಸ್ಸಾದವರು ಹಸೆ ಮೇಲೆ ಕೂತ್ಕೊಳ್ಳುವಾಗ ಹೇಳ್ತಾರೆ ಹೂ ಮುಡ್ಕೊಂಡು ಕೂತ್ಕೋ ಅಂತ. ಅವಾಗ ಏನು ಮಾಡ್ತಾರೆ ಹೇಳಿ, ದೇವ್ರ ಪೂಜೆಗೆ ಅಂತ ತಂದಿದ್ದು ಹೂವಲ್ಲೇ ಕಟ್ ಮಾಡಿಕೊಂಡು ಮುಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಮೊದಲು ಇವರಿಗೆ ಉಳಿದ್ರೆ ದೇವ್ರಿಗೆ. ಹಾಗೆ ಮಾಡಬಾರ್ದು. ನೀವಂಥ ಪ್ರಸಂಗ ಬಂದರೂ ಒಂದು ಸ್ವಲ್ಪ ಹೂವು ತೆಗೆದು ಅದು ದೇವ್ರ ಫೋಟೋಗೋ ಪೆಟ್ಟಿಗೆಗೋ ಗ್ರಂಥಕ್ಕೋ ಮುಟ್ಟಿಸಿದ್ರೆ ಅದು ದೇವರ ನಿರ್ಮಾಲ್ಯ ಆಗತ್ತೆ. ನೋಡಿ, ಫ್ರೆಶ್ ಹೂವು ನಾರಾಯಣನನ್ನು ಬಿಟ್ಟರೆ ಇನ್ಯಾವ ದೇವತೆಗಳು ಮುಡ್ಕೊಳ್ಳಲ್ಲ. ಮುಂದೆ ಕಥೆ ಬರುತ್ತೆ ಈ ರುಕ್ಮಿಣೀಶ್ ವಿಜಯದಲ್ಲಿ. ರುಕ್ಮಿಣಿ ಒಂದು ಹೂವಿನ ಹಾರ ಹಿಡ್ಕೊಂಡು ಹೋದ್ಲಂತ, ವರಮಾಲೆ. ಯಾರೂ ಹಾಕಿಸ್ಕೊಳ್ಳಿಲ್ಲ. ಕಡೆಗದು ಹಾಕಿಸ್ಕೊಂಡಿದ್ಯಾರು? ನಾರಾಯಣ ಮಾತ್ರ. ಉಳಿದ ದೇವತೆಗಳು ಯಾರು ಯಾಕೆ ಆಹಾರ ಹಾಕಿಸ್ಕೊಳ್ಳಿಲ್ಲ? ಬ್ರಹ್ಮದೇವರಂತಾರೆ, ನಾನು ಹೂವು ಹಾಕಿಸ್ಕೊಳ್ತೀನಿ, ದೇವ್ರಿಗೆ ಹಾಕಿದ್ದು ಮಾತ್ರ ಹಾಕಿಸ್ಕೊಳ್ತೀನಿ, ಫ್ರೆಶ್ ಹಾಕಿಸ್ಕೊಳ್ಳಲ್ಲ. ಯಾರೂ ಕೂಡ ಅವರು ಮುಡಿಯೋದಾದರೆ ಹರಿ ನಿರ್ಮಾಲ್ಯವ ಧರಿಸುತ್ತಿರು. ಹರಿ ನಿರ್ಮಾಲ್ಯ ಅಲ್ಲ, ಹಾಗಾದ್ರೆ ಧರಿಸುವ ಹಾಗಿಲ್ಲ. ಅದನ್ನು ತೋರಿಸ್ಲಿಕ್ಕೇನೋ ಎಂಬಂತೆ ನಿಮ್ಮಲ್ಲಿರುವ ಉತ್ತಮವಾದದ್ದು ಅದನ್ನು ಸರ್ವೋತ್ತಮನಾದ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ತೋರಿಸ್ಲಿಕ್ಕೆ ದೇವತೆಗಳು ಹಾಗೆಲ್ಲ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಪುತ್ರತ್ವಾದಿಹ ವಾಸುದೇವ ಪದವಿ ಯದ್ಯಸ್ಯ ಶೌರ್ಯಸ್ತದ ನ ಪುತ್ರತ್ವ ಕೃತಾಸ್ತು ಸೇತಿ ವಸವೋ ದೇವಚ್ಚ ಹೃಟ್ಟಾಧ್ರುವಂ ಯದ್ಯಸ್ಯಾನಕದುಂದುಭಿಷ್ಟ ಶಿಶುಷಾ ಸ್ವಸ್ಮಾಕಮೇವಂ ಶಿಶುಃ ತರಿಹಿತ್ಯಾನಕದುಂದುಭಿರ್ಧ್ವನಿರಭೂತ್ ನಿಮ್ನಿ ಸ್ವಯಂಭೂದಯೇ. ವಸುದೇವನ ಮಗನಾಗಿ ಬಂದ ಕಾರಣ ಕೃಷ್ಣನಿಗೆ ವಾಸುದೇವ ಅಂತ ಹೆಸರು. ವಸುದೇವಸ್ಯ ಅಪತ್ಯಂ ಪುಮಾನ್ ವಾಸುದೇವ. ದೇವರಿಗೆ ಹೆಸರೇನು? ವಾಸುದೇವ. ವಸುದೇವನ ಮಗ ವಾಸುದೇವ ಅನ್ನೋದು ಮೇಲಿನ ಅರ್ಥ. ಇನ್ನೊಂದು ವಸುದೇವ, ವಾಸುದೇವ ಅಂದರೆ ಎಲ್ಲ ಕಡೆ ವಾಸ ಮಾಡ್ತಾನಾದ ಕಾರಣ ವಾಸು. ದೇವ ಅಂದರೆ ಕ್ರೀಡಾ ವಿಶಿಷ್ಟನಾಗಿ ವಾಸ ಮಾಡಿಕೊಂಡಿದ್ದಾನೆ, ಅದಕ್ಕೆ ವಾಸುದೇವ. ಎಲ್ಲ ಕಡೆ ವಾಸ ಮಾಡ್ತಾನೆ, ಆದ್ದರಿಂದ ವಾಸು ಅಷ್ಟೇ ಅಲ್ಲ, ಎಲ್ಲ ಕಡೆ ಅವನಿರ್ತಾನೆ, ಎಲ್ಲವನ್ನೂ ತನ್ನೊಳಗಿಟ್ಕೊಂಡಿರ್ತಾನೆ, ಅದಕ್ಕೆ ಅವನು ವಾಸು. ವಾಸನಾದ್ ವಾಸುದೇವೋಸಿ ವಾಸಿ ತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಎಲ್ಲರೊಳು ತಾನಿಪ್ಪ, ತನ್ನೊಳಗೆ ಎಲ್ಲರನ್ನು ಧರಿಸಿಕೊಂಡಿಹ, ಅದಕ್ಕೆ ಅವನಿಗೇನು ಹೆಸರು? ವಾಸುದೇವ. ವಸುಗಳು, ಅಷ್ಟ ವಸುಗಳು ಅಂತ ದೇವತೆಗಳು. ಅವರಂದ್ರಂತೆ ವಸುದೇವನಿಗೆ ಮಗನಾದ ಕಾರಣ ವಾಸುದೇವನಾಗೋದಾದರೆ ನಾವು ವಸುಗಳು, ನಮಗೆ ಉತ್ತಮವಾದ ಪದವಿಯನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಆದ ಕಾರಣ ಅವನು ವಾಸುದೇವ ಅಂತ ಅವರೆಲ್ಲ ಸಂತೋಷಪಟ್ಟಿದ್ದಾರೆ. ಇಂತಹ ಮಗನನ್ನು ಪಡಿತಾನೆ ಅಂತ ಹೇಳಿ ದೇವತೆಗಳು ಈ ವಸುದೇವ ದೇವಕಿಯ ಗಂಡ ಅವನು ಹುಟ್ಟಿದಾಗಲೇ ನಗಾರಿ ಬಾರಿಸಿದ್ರಂತೆ. ಕೃಷ್ಣ ಹುಟ್ಟಿದಾಗಲ್ಲ, ಕೃಷ್ಣನ ಅಪ್ಪ ಹುಟ್ಟಿದಾಗ ಢಮ 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 ದೇವಲೋಕದ ನಗಾರಿ ಬಾರಿಸಿದ್ರಂತೆ. ಯಾರೋ ಕೇಳಿದ್ರಂತೆ, ಇದ್ಯಾಕೆ ಈಗ ಬಾರಿಸ್ತಾ ಇದ್ದೀರಿ? ಈಗ ಹುಟ್ಟಿದ್ನಲ್ಲ, ಅವನ ಹೊಟ್ಟೆ ಒಳಗೆ ಭಗವಂತ ಬರ್ತಾ ಇದ್ದಾನೆ, ಅದನ್ನು ಈಗಲೇ ತಿಳಿಸ್ಬಿಡ್ತೀವಿ ಅಂಥೇಳಿ ಆ ನಗಾರಿಯನ್ನು ಮಾಡಿಸಿದ ಕಾರಣ
ವಸುದೇವನಿಗೆ ಅಂದರೆ ಕೃಷ್ಣನ ತಂದೆಗೆ ಹೆಸರು ಆನಕದುಂದುಬಿ. ಆನಕದುಂದುಬಿ ಅಂದರೆ ದೇವತೆಗಳ ವಾದ್ಯ ಅವನ ಕಾಲದಲ್ಲಿ ಮೊಳಗುತ್ತು. ಅವನು ಹುಟ್ಟಿದಾಗಲೇ ಶಬ್ದ ಮಾಡಿತಾದ ಕಾರಣ ಅವನಿಗೆ ಅದೇ ಹೆಸರು ಬಂತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಕೃಷ್ಣ ಪರಮಾತ್ಮನ ಆ ಹುಟ್ಟಿನ ನಂತರ ಭಗವಂತ ಮಾಡಿದಂತಹ ಕರ್ಮ, ಇದನ್ನೆಲ್ಲ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.